ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಿಮಗೆ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ, ಫಸ್ಟ್ 10 ನಿಮಿಷ ತುಂಬಾ ನಾರ್ಮಲ್ ಆಗಿರುತ್ತೆ ಮೂವಿ, ಸೆಕೆಂಡ್ 10 ನಿಮಿಷ ಇನ್ವೆಸ್ಟಿಗೇಷನ್ ಆಗಿರುತ್ತೆ, ಮೂರನೇ 10 ನಿಮಿಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವ ಟ್ವಿಸ್ಟ್ ಎಲ್ಲವನ್ನು ಕೊಟ್ಟು ಅದನ್ನು ದಾಟಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅದನ್ನ ನೋಡ್ಬೇಕಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ, ನಗು ಬರುತ್ತೆ. ಆದ್ರೂ ನಮ್ಮ ಮೈಂಡ್ ಒಳಗಡೆ ವಾವ್ ಎಷ್ಟು ಸೂಪರ್ ಆಗಿತ್ತಲ್ವಾ ಮೂವಿ ಅಂತ ಫೀಲ್ ಆಗುತ್ತೆ. ಕ್ಯೂರಿಯಾಸಿಟಿಯನ್ನು ತಡ್ಕೊಳ್ಳೋಕೇನೆ ಆಗ್ತಾ ಇಲ್ಲ. ಒನ್ ಲೈನರ್ ಅನ್ನ ಹೇಳ್ತೀನಿ ಕೇಳಿ. ಒಂದು ಗ್ರಾಮ, ಆ ಗ್ರಾಮದಲ್ಲಿ ಮಾಟ ಮಂತ್ರ ಮಾಡೋದು ಹೆಚ್ಚಾಗಿರುತ್ತೆ. ಆ ರೀತಿ ಇರಬೇಕಾದ್ರೆ ಆ ಗ್ರಾಮದಲ್ಲಿ ಏನುವೇ ಗೊತ್ತಿಲ್ಲದೆ ಇರುವ ಅಮಾಯಕನಾದ ಈ ಮೂವಿಯಲ್ಲಿ ಬರುವ ಹೀರೋ ಅವರ ಅಣ್ಣನನ್ನ ಶೂನ್ಯ ಇಟ್ಬಿಟ್ಟಿದ್ದಾನೆ, ಶೂನ್ಯ ಮಾಡ್ಬಿಟ್ಟಿದ್ದಾನೆ ಅಂತ ಅವನನ್ನ ಕೊಂದಾಕ್ಬಿಡ್ತಾರೆ. ಸೊ ಆ ರೀತಿ ಅಣ್ಣನನ್ನ ಕೊಂದಾದ ಮೇಲೆ ಈ ಮೂವಿಯಲ್ಲಿ ಬರುವ ಹೀರೋ ಅವರ ಅಣ್ಣನನ್ನ ಏನಕ್ಕಾಗಿ ಕೊಂದರು, ತನ್ನ ಅಣ್ಣ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತಾನು, ತನ್ನ ಅಣ್ಣನವರ ಸಾವಿಗೆ ಈ ಊರ್ ಜನ ಖಂಡಿತ ಉತ್ತರವನ್ನ ಕೊಡ್ಬೇಕು ಅಂತಾನು, ಮತ್ತೆ ನಿಜವಾಗ್ಲೂ ಆ ಶೂನ್ಯ ಇಡುವ ಕೆಲಸವನ್ನ ಮಾಡಿದ್ದು ಯಾರು ಅಂತ ಮರ್ಮಗಳ ಹಿಂದೆ ಇರುವ ಇನ್ವೆಸ್ಟಿಗೇಷನ್ ಅನ್ನ ನಮ್ಮ ಹೀರೋ ಮಾಡ್ತಾನೆ. ಆ ರೀತಿ ಅವರು ಮಾಡ್ಬೇಕಾದ್ರೇನೆ ಅವರಿಗೆ ತುಂಬಾ ಶಾಕ್ ಕೊಡುವಂತಹ ತುಂಬಾ ಟ್ವಿಸ್ಟ್ ಗಳು ಕಾದಿರುತ್ತೆ. ಸೊ ಅಂತಹ ಟ್ವಿಸ್ಟ್ ಗಳನ್ನ ನಾವು ಸ್ವಲ್ಪ ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಂತಹ ಕಥೆಯಾಗಿ ನಮಗೆ ಹೇಳಿರುವ ಮೂವಿನೇ ಮಾ ಊರಿ ಪುಳಿಮೇರ. ಸೊ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮಧ್ಯರಾತ್ರಿ ಸುಡಿಗಾಡು. ಆ ಕತ್ತಲೆಯಲ್ಲಿ ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಒಬ್ಬರು ಕೂತು ನಕ್ಷತ್ರ ಸರ್ಕಲ್ ಹಾಕಿ ಅದ್ರ ಮೇಲೆ ಒಂದು ಕ್ರೂರವಾದ ಗೊಂಬೆಯನ್ನ ಇಟ್ಟು ಯಾರಿಗೋ ಶೂನ್ಯವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆ ಗ್ರಾಮದಲ್ಲಿ ಇರೋ ಹೆಂಗಸರು ಎಲ್ಲರೂ ನೀರನ್ನ ಹಿಡಿಯೋದಕ್ಕಾಗಿ ಕ್ಯೂ ಅಲ್ಲಿ ನಿಂತಿರ್ತಾರೆ. ಅದರಲ್ಲಿ ರಮಲಾ ಅನ್ನೋ ಹೆಂಗಸಿಗೆ ನೀರು ಹಿಡಿಯುವ ಟರ್ನ್ ಇವಾಗ ಬರ್ಬೇಕಾದ್ರೆ ಆ ನೀರಿನ ಲಾರಿಯವನು ಅವರಿಗೆ ನೀರನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಏನಮ್ಮ, ನೆನ್ನೆನೆ ನೀನು ಹಣ ಕೊಡದೆ ನೀರ್ ಹಿಡ್ಕೊಂಡು ಹೋಗಿದ್ಯಾ, ಇವತ್ತು ಅದೇ ತರಾನೇ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳ್ಬೇಕಾದ್ರೆ ಆವಾಗ ಇಬ್ಬರ ಮಧ್ಯಾಹ್ನ ವಾದ ಆಗುತ್ತೆ. ಆದ್ದರಿಂದ ಸ್ವಲ್ಪ ಅವರ ಹತ್ರ ಇರುವ ಕಾಯಿನನ್ನು ಕೊಟ್ಟು ನೀರನ್ನ ಹಿಡಿದು ಹೋಗ್ತಾರೆ ರಮಲಾ. ಆ ರೀತಿ ಅವರು ಹೋಗ್ಬೇಕಾದ್ರೆ ಆ ಲಾರಿ ಓನರ್ ಅವರನ್ನ ಟಾಪ್ ಟು ಬಾಟಮ್ ಒಂಥರ ನೋಡ್ತಾನೆ. ಅವರನ್ನ ಮಾತ್ರ ಇಲ್ಲ, ಅವರ ಹಿಂದೆನೆ ಇರುವ ಈ ಮೂವಿಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆದ ಲಕ್ಷ್ಮಿ ಅವರನ್ನು ಹಾಗೆ ನೋಡ್ತಾನೆ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಗ್ರಾಮದಲ್ಲಿ ದೊಡ್ಡ ಜಾತಿಯವರು ಕೀಳ್ ಜಾತಿಯವರು ಅನ್ನೋ ಕ್ಯಾಸ್ಟಿಸಮ್ ಎಲ್ಲ ಈ ಗ್ರಾಮದಲ್ಲಿ ಇರ್ತಾ ಇದೆ. ಆದ್ರಿಂದ ದೊಡ್ಡ ಜಾತಿಯವರೆಲ್ಲ ಈ ಕೀಳ್ ಜಾತಿಯವರನ್ನ ಈ ರೀತಿನೇ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿ ಲಕ್ಷ್ಮಿ ಮತ್ತೆ ರಮಲಾ ಅವರವರ ಮನೆಗೆ ಬರ್ಬೇಕಾದ್ರೆ ಇವಾಗ ಲಕ್ಷ್ಮಿ ಅವರ ಹಸ್ಬೆಂಡ್ ಆದ ಕುಮಾರಯ್ಯನನ್ನ ನಮಗೆ ತೋರಿಸ್ತಾರೆ. ಕುಮಾರಯ್ಯ ಹೇಗೆ ಅಂದ್ರೆ ತುಂಬಾನೇ ಸಾಧು, ತುಂಬಾನೇ ಒಳ್ಳೆಯವರು, ಲಕ್ಷ್ಮಿ ಒಳ್ಳೆ ಹಸ್ಬೆಂಡ್ ಆಗಿ ಇರ್ತಾ ಇರೋರು. ಅವರು ಇವಾಗ ಲಕ್ಷ್ಮಿ ಅವರ ಮುಖ ಸಪ್ಪಿಗಿರೋದನ್ನ ನೋಡಿ, ಏನಕ್ಕೆ ನಿನ್ನ ಮುಖ ಇಷ್ಟು ಸಪ್ಪಿಗೆ ಇರ್ತಾ ಇದೆ, ಏನಾಯ್ತು ಅಂತ ಕೇಳ್ಬೇಕಾದ್ರೇನೆ ಪಕ್ಕದ ಮನೆಯಿಂದ ಸದ್ದಾಗುತ್ತೆ. ಅದು ಬೇರೆ ಯಾರು ಇಲ್ಲ, ರಮಲಾ ಅಂತ ಲೇಡಿ ಇರ್ತಾ ಇದ್ರಲ್ವಾ ಅವರೇನೆ. ಅವರು ಅವರ ಹಸ್ಬೆಂಡ್ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಅವರ ಹಸ್ಬೆಂಡ್ ಹೆಸರು ಬಳಿಂಜ. ಸೊ ಇವರಿಬ್ಬರು ಹೇಗೆ ಅಂದ್ರೆ ಪಕ್ಕದ ಮನೆಯಲ್ಲಿ ಇರುವ ಫ್ರೆಂಡ್ಸ್. ಈ ಕುಮಾರಯ್ಯನು ಬಳಿಂಜನು ಹೇಗೆ ಅಂದ್ರೆ ಚಿಕ್ಕದನಿಂದಾನೇ ಕ್ಲೋಸ್ ಫ್ರೆಂಡ್ಸ್. ಇವಾಗಲೂ ಪಕ್ಕ ಮನೆಯಲ್ಲೇ ಇರ್ತಾ ಇದ್ದಾರೆ. ಆವಾಗ ಬಳಿಂಜ ಹತ್ರ ಅವರ ವೈಫ್ ರಮಲಾ ಅಲ್ಲಿ ನೀರು ಹಿಡಿಬೇಕಾದ್ರೆ ಏನು ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿ ಕಂಪ್ಲೇಂಟ್ ಆಗಿ ಹೇಳ್ತಾ ಇರ್ತಾರೆ. ಇದನ್ನ ಕೇಳ್ಬೇಕಾದ್ರೇನೆ ಕುಮಾರಯ್ಯನ್ಗೆ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗುತ್ತೆ. ಆದ್ರೂ ಇವರು ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆ ಊರಲ್ಲಿ ಇರುವ ದೊಡ್ಡ ಜಾತಿಯವರೆಲ್ಲ ಈ ರೀತಿನೇ ಮಾಡ್ತಾ ಇರ್ತಾರೆ. ಅವರ ಹತ್ರ ಜಗಳಕ್ಕೆ ಹೋಗೋದೆಲ್ಲ ಬೇಡದೇ ಇರೋ ಕೆಲಸ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕುಮಾರಯ್ಯ. ಆವಾಗ್ಲೇ ಈ ಮೂವಿಯ ಹೀರೋ ಬರ್ತಾರೆ. ಇವರ ಹೆಸರೇ ಜಂಗ. ಇವರು ಬೇರೆ ಯಾರು ಇಲ್ಲ, ಕುಮಾರಯ್ಯನ ತಮ್ಮ. ಇವರ ಬಗ್ಗೆ ಹೇಳ್ಬೇಕಂದ್ರೆ ಪೊಲೀಸ್ಗೆ ಎಕ್ಸಾಮ್ ನೆಲ್ಲ ಬರೆದ್ಬಿಟ್ಟು ಪೋಸ್ಟಿಂಗ್ ಆಗಿ ವೆಯ್ಟ್ ಮಾಡ್ತಾ ಇರುವ ಹುಡುಗ. ಇವಾಗ ಇವರಿಗೆ ಪಕ್ಕದ ಮನೆಯಲ್ಲಿ ನಡೀತಾ ಇರುವ ಜಗಳ ಕಿವಿಗೆ ಬೀಳ್ಬೇಕಾದ್ರೆ ಇವರು ಕುಮಾರಯ್ಯನ ತರ ಇಲ್ಲ, ಗಲಾಟಿ ಬೇಡ ಅಂತ ಸೈಡ್ಗೆ ಹೋಗೋದಕ್ಕೆ. ಅದ್ರಲ್ಲೂ ಅವರ ಅತ್ತಿಗೆ ಅವರನ್ನ ಟಾಪ್ ಟು ಬಾಟಮ್ ಒಂಥರ ನೋಡ್ದ. ನೀರು ಬಿಡೋಣ ಅಂತ ಗೊತ್ತಾಗಿದ್ದ ತಕ್ಷಣ ಇರಿ ಅವನಿಗೆ ಮಾಡ್ತೀನಿ ಅಂತ ಜಗಳಕ್ಕೆ ಹೊರಡ್ತಾನೆ. ಆವಾಗ ಆ ಜಾಗಕ್ಕೆ ಅತ್ತಿಗೆ ಲಕ್ಷ್ಮಿ ಬಂದು ಅವನನ್ನ ಸಮಾಧಾನ ಮಾಡ್ತಾರೆ. ಇಲ್ಲಿ ನೋಡು, ನಿನಗೆ ಪೊಲೀಸ್ ಕೆಲಸ ಸಿಗ್ತಾ ಇದೆ, ಅದಕ್ಕಾಗಿ ನೀನು ವೆಯ್ಟ್ ಮಾಡ್ತಾ ಇದೆಯಾ. ಇಂತಹ ಸಮಯದಲ್ಲಿ ನೀನು ಗಲಾಟಿ ಮಾಡಿದ್ರೆ ಅವೆಲ್ಲ ಬೇಡಪ್ಪ, ದಯವಿಟ್ಟು ಇವಾಗ ಹೋಗಿ ನೀನು ಜಗಳ ಮಾಡ್ಬಿಡ್ಬೇಡ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡ್ತಾರೆ. ಇವಾಗ ನಮ್ಮ ಹೀರೋನ ಬಳಿಂಜಾನು ಏನೋ ಒಂದನ್ನ ತಗೊಳ್ಳೋದಕ್ಕಾಗಿ ಮಾರ್ಕೆಟ್ಗೆ ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ರೋಡ್ ಅಲ್ಲಿ ಸಡನ್ ಆಗಿ ಏನನ್ನು ನೋಡ್ಬಿಟ್ಟು ನಿಲ್ಸು ಗಾಡಿನ ಅಂತ ಬಳಿಂಜ ಕಿರ್ಚ್ಕೋತಾನೆ. ಏನು ಅಂತ ನೋಡಿದ್ರೆ ಮಧ್ಯ ರೋಡ್ ಅಲ್ಲಿ ನಿಂಬೆಹಣ್ಣು, ಕುಂಕುಮ ಎಲ್ಲವೂ ಇರ್ತಾ ಇದೆ. ಇದನ್ನ ನೋಡಿ ಬಳಿಂಜ ತುಂಬಾನೇ ಭಯಂಕರವಾಗಿ ಭಯ ಪಡ್ತಾನೆ. ಲೋ, ಯಾರೋ ಶೂನ್ಯ ಇಟ್ಟಿದ್ದಾರೆ ಕಣೋ, ಇದನ್ನ ಮಾತ್ರ ನಾವು ಕ್ರಾಸ್ ಮಾಡಿ ಹೋಗ್ಬಿಟ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಹೆದರ್ಕೋಬೇಕಾದ್ರೆ ಇದು ಈ ಗ್ರಾಮದಲ್ಲಿ ಕಾಮನ್ ಆಗಿ ನಡೆಯುವ ವಿಷಯನೇ. ಇದನ್ನ ನೋಡಿ ಆ ಬಳಿಂಜ ಹೆದರ್ಕೊಂಡಿದ್ದೋ ಅಲ್ಲದೆ ನಮ್ಮ ಹೀರೋಗೂ ಭಯ ಪಡಿಸ್ತಾನೆ. ಇವಾಗ ಆ ಕಡೆನೆ ಕುಮಾರಯ್ಯ ಆಟೋದಲ್ಲಿ ಬರ್ತಾ ಇದ್ದಾರೆ. ಅವ್ರ ಪಾಡಿಗೆ ಆ ಶೂನ್ಯದ ಮೇಲೆನೆ ಗಾಡಿಯನ್ನ ಹಚ್ಚಿ ಹೋಗ್ತಾರೆ. ಅದನ್ನ ನೋಡಿದ ನಮ್ಮ ಹೀರೋ ಬಳಿಂಜ ಹತ್ರ ಅವರನ್ನ ನೋಡು, ನನ್ನ ಅಣ್ಣನವರನ್ನ ನೋಡು, ನೀನು ಅವರ ಜೊತೆ ತಾನೇ ಫ್ರೆಂಡ್ ಆಗಿರ್ತಾ ಇದೀಯಾ, ನೀನು ಮಾತ್ರ ಯಾಕೋ ಈ ರೀತಿ ಇರ್ತಾ ಇದೀಯಾ ಅಂತ ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ಕುಮಾರಯ್ಯನ ಬಗ್ಗೆ ನಮಗೆ ಇನ್ನ ಡೀಪ್ ಆಗಿ ತೋರಿಸ್ತಾರೆ. ಕುಮಾರಯ್ಯ ಒಬ್ಬ ಕ್ಲೀನ್ ಆದ ಮನುಷ್ಯ. ಇದೇ ಗ್ರಾಮದಲ್ಲಿ ಶೇರ್ ಆಟೋವನ್ನು ಓಡಿಸ್ತಾ ಇದ್ದಾರೆ. ಕ್ಲಿಯರ್ ಆದ ಮನುಷ್ಯ ಮಾತ್ರ ಇಲ್ಲ, ತುಂಬಾನೇ ಒಳ್ಳೆಯವರು ಕೂಡ. ಯಾವ ಮಟ್ಟಿಗೆ ಅಂದ್ರೆ ಒಂದು ಬಾಡಿಗೆಗೆ ಹೋಗ್ತಾ ಇರಬೇಕಾದ್ರೆ ಯಾರನ್ನಾದ್ರೂ ಸಡನ್ ಆಗಿ ಪ್ರೆಗ್ನೆಂಟ್ ಲೇಡಿಯನ್ನ ನೋಡ್ಬಿಟ್ರೆ ಫಟ್ ಅಂತ ಗಾಡಿಯಲ್ಲಿರುವ ಪ್ಯಾಸೆಂಜರ್ಸ್ ಅನ್ನ ಇಳಿಸ್ಬಿಟ್ಟು ಆ ಪ್ರೆಗ್ನೆಂಟ್ ಲೇಡಿಗೆ ಹೆಲ್ಪ್ ಮಾಡ್ತಾರೆ. ಅಂತವರೇ ಇವರು. ಆ ಊರಿಗೆ ಮಾತ್ರ ಇಲ್ಲ, ಮನೆಗೂ ಕೂಡ ಹಾಗೇನೆ.
ದಿನ ಎಷ್ಟೇ ಸಂಪಾದನೆ ಮಾಡಿ ಬಂದ್ರು ಕೂಡ ಅಷ್ಟು ಹಣವನ್ನು ಅವರ ಹೆಂಡತಿ ಲಕ್ಷ್ಮಿ ಹತ್ರ ಕೊಟ್ಬಿಡ್ತಾರೆ. ಅಷ್ಟು ಒಳ್ಳೆ ಹಸ್ಬೆಂಡ್. ಮತ್ತೆ ಇವರು ಪುವರ್ ಫ್ಯಾಮಿಲಿ ಅನ್ನೋದ್ರಿಂದ ಇವರ ಮನೆಯಲ್ಲಿ ಬಾತ್ರೂಮ್ ಇರಲ್ಲ. ಆದ್ರಿಂದ ಡೈಲಿ ಮನೆಗೆ ಬಂದ ಮೇಲೆನೆ ಆ ಊರಲ್ಲಿರುವ ಸುಡಿಗಾಡಿನ ಪಕ್ಕದಲ್ಲಿರುವ ಕಾಡನ್ನೇ ಬಾತ್ರೂಮ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಕುಮಾರಯ್ಯ. ಅದೇನೆ ಅವರ ಅಭ್ಯಾಸ. ಸೊ ಅದೇ ತರಾನೇ ಅವತ್ತು ಮನೆಗೆ ಬಂದ ಮೇಲೆ ಒಂದು ಕ್ಯಾನ್ ಅಲ್ಲಿ ನೀರನ್ನ ತಗೊಂಡು ಆ ಸುಡಿಗಾಡಿನ ಪಕ್ಕದಲ್ಲಿರುವ ಕಾಡು ಒಳಗಡೆ ಬಾತ್ರೂಮ್ಗೆ ಹೋಗೋದಕ್ಕಾಗಿ ಹೋಗ್ತಾ ಇರ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಆ ಸುಡಿಗಾಡಲ್ಲೇ ಮಳ್ಳಿ ಅಂತ ಒಬ್ಬ ಸುಡಿಗಾಡಿನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಹೆಣಗಳನ್ನ ಊತಾಕೋದು, ಸುಟ್ಟಾಕೋದು ಅಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ಕುಮಾರಯ್ಯ ಆ ಕಡೆ ಬಂದ್ರೆ ಮಲ್ಲಿಗೆ ಹಾಯ್ ಅಂತ ಕೈ ತೋರಿಸ್ಬಿಟ್ಟೆ ಹೋಗ್ತಾ ಇರ್ತಾರೆ. ಸೊ ಆ ರೀತಿ ಅವನಿಗೆ ಹಾಯ್ ಅನ್ನ ಹೇಳ್ಬಿಟ್ಟು ಇವರು ಬಂದಿದ್ದ ಕೆಲಸ ಎಲ್ಲವನ್ನು ಮುಗಿಸ್ಬಿಟ್ಟು ಡೈರೆಕ್ಟ್ ಆಗಿ ಮನೆಗೆ ಬಂದು ಊಟವೆಲ್ಲ ಫಿನಿಶ್ ಆದ ಮೇಲೆ ಅವರ ವೈಫ್ ಆದ ಲಕ್ಷ್ಮಿ ಜೊತೆ ಸ್ವಲ್ಪ ರೊಮ್ಯಾನ್ಸ್ ಮಾಡಿಬಿಟ್ಟು ಹಾಗೆ ಮಲ್ಗೋಕೆ ಹೋಗ್ತಾರೆ. ಇದೇನೆ ಇವರ ರೊಟೀನ್ ಲೈಫ್. ಸುಂದರವಾದ ಫ್ಯಾಮಿಲಿ ಅಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಒಬ್ಬ ಕ್ರೂರವಾದವನನ್ನ ನಮಗೆ ತೋರಿಸ್ತಾರೆ. ಈ ಗ್ರಾಮದಲ್ಲಿ ಇರುವ ಜಮೀನ್ದಾರ್ ಅಂತೆಲ್ಲ ಹೇಳ್ತಾರಲ್ವಾ, ಅಂತವನನ್ನ ನಮಗೆ ತೋರಿಸ್ತಾರೆ. ತುಂಬಾನೇ ಕ್ರೂರವಾದವನು, ತುಂಬಾನೇ ಹಣ ಇರೋವನು, ಇಲ್ಲಿರೋ ಊರ್ ಜನರನ್ನ ಕೆಟ್ಟದಾಗಿ ಟ್ರೀಟ್ ಮಾಡೋನು. ಅದು ಮಾತ್ರ ಇಲ್ಲ, ಇವನಿಗೆ ಲೇಡೀಸ್ ವೀಕ್ನೆಸ್ ಕೂಡ ಇರ್ತಾ ಇದೆ. ಇವಾಗ ಕೂಡ ಅವನ ತೋಟಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಚಿಕ್ಕ ಮನೆಯನ್ನ ಸೆಟ್ ಮಾಡಿ ಇಟ್ಟಿದ್ದಾನೆ, ಅಂದ್ರೆ ಕೀಪ್. ಇವಾಗ ಅಲ್ಲಿಗೆ ಹೋಗಿ ಆ ಹುಡುಗಿಯನ್ನ ಪಿಕಪ್ ಮಾಡ್ಕೊಂಡು ಆ ಜಾಗವನ್ನ ಬಿಟ್ಟು ಹೋಗ್ಬೇಕಾದ್ರೆ ಅದೇ ಜಾಗದಲ್ಲೇ ಬುಲೆಟ್ ಅನ್ನ ಇಟ್ಟಿರುವ ಒಬ್ಬ ಚಿಕ್ಕ ಜಮೀನ್ದಾರನ್ನ ನಮಗೆ ತೋರಿಸ್ತಾರೆ. ಇವನು ಅವನಿಗಿಂತ ಕೆಳಗಡೆ ಇರೋನು ಅನ್ಸುತ್ತೆ. ಅಂದ್ರೆ ಸ್ಟೇಟಸ್ ಅಲ್ಲಿ ಇವನು ಸ್ವಲ್ಪ ಕಡಿಮೆ. ಇವನಿಗೆ ದೊಡ್ಡ ಜಮೀನ್ದಾರ್ ಪ್ಲೇಸ್ ಗೆ ಹೋಗ್ಬೇಕು ಅಂತ ಆಸೆ. ಅದು ಮಾತ್ರ ಇಲ್ಲ, ಆ ಹುಡುಗಿಯನ್ನು ಪಿಕಪ್ ಮಾಡಬೇಕು ಅಂತ. ಆದ್ರಿಂದ ಆ ದೊಡ್ಡ ಜಮೀನ್ದಾರ ಹುಡುಗಿಯನ್ನ ಪಿಕಪ್ ಮಾಡಿ ಕರೆದು ಹೋಗೋದನ್ನ ನೋಡಿ ಫೀಲ್ ಮಾಡ್ತಾ ಇರ್ತಾನೆ. ಆವಾಗ ಅವನ ಕೆಲಸಗಾರ ಒಂದು ವಿಷಯವನ್ನ ಹೇಳ್ತಾನೆ. ಬಾಸ್, ಅವನನ್ನ ಕೊಂದ್ರೆ ಮಾತ್ರನೇ ನೀವು ಆ ಜಾಗಕ್ಕೆ ಹೋಗೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅವನನ್ನ ಯಾಕೋ ನಾವು ಸಾಯಿಸ್ಬೇಕು, ಅವನನ್ನ ದೇವರೇ ಸಾಯಿಸ್ತಾರೆ, ಆಮೇಲೆ ಅವನ ಜಾಗವನ್ನ ನಾನು ಹಿಡ್ಕೋತೀನಿ ಅಂತ ಇವನು ಹೇಳ್ತಾ ಇರ್ತಾನೆ. ಈ ಕಡೆ ಕುಮಾರಯ್ಯನನ್ನು ನೋಡಿದ್ರೆ ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಕೂತ್ಕೋತಾರೆ. ಆವಾಗ ಸಡನ್ ಆಗಿ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಅನ್ನ ಕೇಳಿದ ತಕ್ಷಣ ಗಾಬರಿಯಾಗಿ ಎದ್ದು ಓಡಿ ಹೋಗ್ತಾರೆ. ಎಲ್ಲಿಗೆ ಅಂತ ನೋಡಿದ್ರೆ ಆ ಊರಲ್ಲಿರುವ ಪೊಲೀಸ್ ಸ್ಟೇಷನ್ ಗೆನೆ ಬಂದಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಕುಮಾರಯ್ಯನವರ ಒಬ್ಬರು ಫ್ರೆಂಡ್ ಅನ್ನ ಹಿಡಿದಿಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ಅವರ ಮಗಳನ್ನು ಹಿಡಿದಿಟ್ಟಿದ್ದಾರೆ. ಅಳ್ತಾ ಕೂತಿದ್ದಾಳೆ. ಏನು ಅಂತ ನೋಡಿದ್ರೆ ನಿನ್ನೆ ಅವಳು ಕಾಲೇಜ್ಗೆ ಹೋಗಿ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಇದೇ ಗ್ರಾಮದಲ್ಲಿ ಇರುವ ದೊಡ್ಡ ಜಾತಿಯ ಹುಡುಗ ಅವಳನ್ನ ಕಿಂಡಲ್ ಮಾಡಿದ್ದಾನೆ. ವಾಂಟೆಡ್ ಆಗಿ ಗಾಡಿನ ತಗೊಂಡು ಬಂದು ಹುಡುಗಿಗೆ ಗುದ್ದಿಸಿದ್ದಾನೆ. ಸೊ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಸ್ಟೇಷನ್ ಗೆ ಬಂದ್ರೆ ಆ ರೀತಿ ಆಕ್ಸಿಡೆಂಟ್ ಮಾಡಿದ ಹುಡುಗ ಈ ಊರಲ್ಲಿರುವ ದೊಡ್ಡ ವ್ಯಕ್ತಿಯ ಮಗ. ಆದ್ರಿಂದ ಅವನನ್ನ ಹಿಡಿಯದೆ ಈ ಹುಡುಗಿ ಮೇಲೆ ಕೇಸನ್ನು ಟರ್ನ್ ಮಾಡಿ ಇವಳನ್ನ ಹಿಡಿದು ಕೂರಿಸಿದ್ದಾರೆ. ಇದನ್ನ ಕೇಳ್ಪಟ್ಟೆ ಕುಮಾರಯ್ಯ ಓಡಿ ಬಂದಿರೋದು. ಯಾಕಮ್ಮ ಇವ್ರಗಳ ಹತ್ರ ಬೇಡದೆ ಇರೋ ಪ್ರಾಬ್ಲಮ್ ಅಂತ ಹುಡುಗಿಗೆ ಅಡ್ವೈಸ್ ಮಾಡ್ತಾನೆ ಇರ್ಬೇಕಾದ್ರೆ ಒಳಗಡೆಯಿಂದ ಕರೀತಾರೆ. ಕುಮಾರಯ್ಯ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ಆಕ್ಸಿಡೆಂಟ್ ಅನ್ನ ಮಾಡಿದ ಹುಡುಗನವರ ತಂದೆನೆ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಓ, ಈ ಊರಲ್ಲಿ ಪಂಚಾಯಿತಿ ಮಾಡ್ತಾ ಇರೋದು ನೀನೇನಾ ಅಂತ ಕುಮಾರಯ್ಯನವರ ಕಪಾಳಕ್ಕೆನೆ ಹೊಡಿಬೇಕಾದ್ರೆ ಆ ಏಟನ್ನು ತಗೊಂಡು ಸಾರಿ ಸರ್, ಆ ಹುಡುಗಿ ಗೊತ್ತಿಲ್ಲದೆ ಮಾಡ್ಬಿಟ್ಲು, ಬಿಟ್ಬಿಡಿ ಸರ್ ಅವಳನ್ನ ಅಂತ ಹುಡುಗಿಗಾಗಿ ಮಾತಾಡಿ ಇವರೇನೆ ಸಾರಿನೂ ಕೇಳಿ ಹೇಗೋ ಸಮಾಧಾನ ಮಾಡಿ ಆ ಹುಡುಗಿಯನ್ನು ಬಿಡಿಸಿ ಆ ಸ್ಟೇಷನ್ ಇಂದ ಕರ್ಕೊಂಡು ಹೊರಗಡೆ ಬರ್ತಾರೆ. ಹುಡುಗಿ ಅದಕ್ಕಾಗಿ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇರ್ಬೇಕಾದ್ರೆ ಆವಾಗ ಕುಮಾರಯ್ಯ, ಏನಮ್ಮ ಓದುತ್ತಾ ಇದೀಯಾ ನೀನು? ನಾನು ಜರ್ನಲಿಸಂ ಓದುತ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಳ್ಳಮ್ಮ. ನೀನು ನೋಡ್ತಾ ಇದೆಯಲ್ವಾ ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ಪಾರ್ಶಿಯಾಲಿಟಿ ಇರ್ತಾ ಇದೆ ಅಂತ. ಈ ದೊಡ್ಡ ಜಾತಿಯವರ ಹತ್ರ ಎಲ್ಲ ನಾವು ಹೋಗ್ಲೇಬಾರ್ದು. ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇವ್ರು ಇರುವ ಜಾಗದ ಕಡೆನೆ ನಾವು ಹೋಗದೆ ಇರೋದೇ ಒಳ್ಳೇದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಮ್ಮ. ಇನ್ನೊಂದು ಸಲ ಕೋಪ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ಬಿಡ್ಬೇಡ ಅನ್ನೋ ತರ ಅಡ್ವೈಸ್ ಮಾಡಿ ಆ ಹುಡುಗಿಯನ್ನ ಕಳಿಸ್ಕೊಡ್ತಾರೆ. ಇದರಿಂದಾನೇ ನಾವು ತಿಳ್ಕೊಬಹುದು ಆ ಗ್ರಾಮದಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಇರ್ತಾ ಇದೆ ಅಂತ. ಸೊ ಇವಾಗ ಹಾಗೆ ಕಟ್ ಮಾಡಿದ್ರೆ ಆ ಊರಲ್ಲಿರುವ ಬಸ್ ಸ್ಟಾಪ್ ಅಲ್ಲಿ ಬಾಡಿಗೆಗಾಗಿ ವೇಟ್ ಮಾಡ್ತಾ ಇರುವ ಬಳಿಂಜ ಮತ್ತೆ ಕುಮಾರಯ್ಯನನ್ನ ತೋರಿಸ್ತಾರೆ. ಆ ಜಾಗಕ್ಕೆ ಜಂಗ ಕೂಡ ಬರ್ತಾನೆ. ಪೊಲೀಸ್ ಕೆಲಸ ವಿಚಾರವಾಗಿ ಸ್ವಲ್ಪ ಟೌನ್ಗೆ ಹೋಗ್ಬೇಕಾಗಿದೆಯಂತೆ, ಅದಕ್ಕಾಗಿ ಬಸ್ ಸ್ಟಾಪ್ ಗೆ ಬಂದಿದ್ದಾನೆ. ಆವಾಗ ಆ ಜಾಗದಲ್ಲಿ ಬಳಿಂಜ ತುಂಬಾನೇ ಸಪ್ಪಿಗಿರೋದನ್ನ ಇಬ್ಬರುವೆ ನೋಟಿಸ್ ಮಾಡಿ ಯಾಕೋ ಸಪ್ಪಿಗಿದೆ ಅಂತ ಕೇಳ್ಬೇಕಾದ್ರೆ ಹೌದು, ಎಲ್ಲದಕ್ಕೂ ನನ್ನ ಹೆಂಡತಿ ಜಗಳ ಮಾಡ್ತಾನೆ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಇಬ್ಬರುವೆ ಅವನನ್ನು ಹೊಡೆಯೋದಕ್ಕಾಗಿ ಕೈಯನ್ನು ತೆಗಿತಾರೆ. ಹೌದು, ಡೈಲಿ ಕುಡ್ಕೊಂಡು ಮನೆಗೆ ಹೋಗು, ನಿನ್ನ ಹತ್ರ ಜಗಳ ಮಾಡದೆ ಇನ್ನೇನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಾನು ಎಷ್ಟೋ ಟ್ರೈ ಮಾಡ್ತೀನಿ ಕುಮಾರಯ್ಯ, ಆದ್ರೆ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾನೇ ಇಲ್ಲ ಅಂತ ಹೇಳ್ಬೇಕಾದ್ರೇನೆ ಆವಾಗ ಕುಮಾರಯ್ಯ, ಇವತ್ತು ಪೂರ್ತಿ ನನ್ನ ಜೊತೆನೇ ಇರೋ, ಅದು ಹೇಗೆ ನೀನು ಕುಡಿದು ಬಿಡ್ತೀಯ ಅಂತ ನಾನು ನೋಡ್ಬಿಡ್ತೀನಿ ಅಂತ ಕುಮಾರಯ್ಯ ಬಳಿಂಜಗೆ ಹೆಲ್ಪ್ ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ಬಸ್ ಬಂದಿದ್ರಿಂದ ನಾನು ಹೊರಡ್ತೀನಿ ಅಂತ ಜಂಗ ಹೊರಡ್ತಾನೆ. ಆ ಬಸ್ ಇಂದ ಒಂದು ಸೂಪರ್ ಬ್ಯೂಟಿಫುಲ್ ಕೆಳಗಡೆ ಇಳಿತಾಳೆ. ಅಷ್ಟೇನೂ ಇಲ್ಲ, ಏನೋ ಅವಳನ್ನು ನೋಡಿದ ತಕ್ಷಣ ಸರಿ ಬಾಡಿಗೆಗೆ ಹೋಗಿ ಕೇಳೋಣ ಅಂತ ಡೈರೆಕ್ಟ್ ಅವಳ ಹತ್ರ ಕುಮಾರಯ್ಯ ಬರ್ಬೇಕಾದ್ರೆ ಫಟ್ ಅಂತ ಅಲ್ಲಿಗೆ ಒಬ್ಬ ಬಂದು ಕೈ ಇಟ್ಟು ಹೇ ಹಿಂದೆ ಹೋಗು ಅಂತ ಹೇಳ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಈ ಹುಡುಗಿಯನ್ನ ಪಿಕಪ್ ಮಾಡೋದಕ್ಕಾಗಿ ಕಾರೇ ಬಂದಿದೆ. ಈ ಹುಡುಗಿ ಬೇರೆ ಯಾರು ಇಲ್ಲ, ಈ ಊರನ್ನೇ ಅವನ ಕಂಟ್ರೋಲ್ ಅಲ್ಲಿ ಮಡಗಿದ್ದಾನೆ ಅಲ್ವಾ ಜಮೀನ್ದಾರ, ಅವನ ಮಗಳಂತೆ. ಅದನ್ನ ನೋಡಿದ ನಮ್ಮ ಕುಮಾರಯ್ಯ ಹಿಂಜರಿತಾನೆ. ಆವಾಗ ಊರಲ್ಲಿರೋ ಒಬ್ಬರು ಅವನ ಮಗಳನ್ನ ಮಾತ್ರ ಸೇಫ್ ಆಗಿ ನೋಡ್ಕೋತಾನೆ, ನಮ್ಮ ಹೆಂಗಸರನ್ನ ಮಾತ್ರ ಗುಲಾಮರಾಗಿ ಒಂದ್ ರೀತಿ ಕೆಟ್ಟದಾಗಿ ನೋಡ್ತಾ ಇದ್ದಾನೆ. ದೇವರು ಅವನು ಮಾಡೋದು ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಒಂದು ದಿನ ಅವನಿಗಿದೆ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಹಸ್ಬೆಂಡ್ ಅಂಡ್ ವೈಫ್ ಬಾಡಿಗೆಗೆ ಬರ್ತಾರೆ. ಸೊ ಫಟ್ ಅಂತ ಕುಮಾರಯ್ಯ ಅವರನ್ನ ಗಾಡಿಗೆ ಹತ್ತಿಸ್ಕೊಂಡು ಜೊತೆಗೆ ಬಳಿಂಜವನ್ನು ಕರ್ಕೊಂಡು ಹೊರಡ್ತಾರೆ. ಹೇಗೋ ಆವತ್ತಿನ ದಿನ ಮುಗಿಯುತ್ತೆ.
ನಮ್ಮ ಕುಮಾರಯ್ಯ ಅವರ ಮನೆಗೆ ಹೋಗಾಯ್ತು, ಆದ್ರೆ ಬಳಿಂಜ ಇದ್ದಾನೆ ಅಲ್ವಾ, ಅವನ ಕೆಲಸವನ್ನ ತೋರಿಸ್ಬಿಟ್ಟ. ಏನು ಅಂದ್ರೆ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗದೆ ಎಣ್ಣೆ ಹೊಡೆಯೋಕೆ ಬಾರಿಗೆ ಹೋಗ್ತಾನೆ. ಹೋಗಿದ್ದ ಜಾಗದಲ್ಲಿ ಬಳಿಂಜ ಒಂದು ಗಲಾಟೆಯನ್ನ ಮಾಡ್ಬಿಡ್ತಾನೆ. ಅದು ಏನು ಅಂದ್ರೆ ಆ ಜಾಗಕ್ಕೆ ಕುಡಿಯೋಕೆ ಬಂದಿದ್ದ ಆ ಜಮೀನ್ದಾರ್ ಇದ್ದಾರೆ ಅಲ್ವಾ, ಅವರ ರಿಲೇಟಿವ್ ಅನ್ನ ಹಿಡಿದು ಹೊಡೆದು ಬಿಡ್ತಾನೆ. ಅಷ್ಟೇ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಕುಮಾರಯ್ಯ ಗಾಬರಿಯಾಗಿ ಜಮೀನ್ದಾರ್ ಅವರ ಮನೆಗೆ ಓಡಿ ಬರ್ತಾರೆ. ಬಂದು ನೋಡ್ಬೇಕಾದ್ರೆ ಆ ಬಳಿಂಜನ ರಾತ್ರಿ ಪೂರ್ತಿ ಇಟ್ಟು ಸರ್ಸರಿಯಾಗಿ ಹೊಡೆದಿದ್ದಾರೆ. ಇವಾಗ ಕೂಡ ಕಂಟಿನ್ಯೂಸ್ ಆಗಿ ಹೊಡಿತಾ ಇದ್ದಾರೆ. ಆ ಜಾಗಕ್ಕೆ ಇವಾಗ ಜಮೀನ್ದಾರ್ ಬರ್ತಾನೆ. ಬಂದಾಗ್ಲಿಂದ ಅಹಂಕಾರವಾಗಿ ಮಾತಾಡ್ತಾ ಇರ್ತಾನೆ. ಅವನ ಹತ್ರ ನಮ್ಮ ಕುಮಾರಯ್ಯ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅವನ ಕಾಲಿಗೆ ಬಿದ್ದು ಕೇಳ್ಕೊತಾರೆ, ದಯವಿಟ್ಟು ಅವನನ್ನ ಬಿಟ್ಬಿಡಿ, ಏನೋ ಕುಡಿದಿದ್ದ ಜ್ಞಾನದಲ್ಲಿ ಮಾಡ್ಬಿಟ್ಟಿದ್ದಾನೆ ಅಂತ ಬೇಡಿ ಕೇಳ್ಕೋಬೇಕಾದ್ರೆ, ಅದು ಹೇಗೋ ಕುಡಿದಿದ್ರೆ ಮಾತ್ರ ಜ್ಞಾನ ತಪ್ಪಿಬಿಡುತ್ತಾ, ನಮ್ಮ ಜನರ ಮೇಲೇನೆ ಕೈ ಮಾಡ್ಬಿಡ್ತಾನ? ಯಾರೋ ನೀವೆಲ್ಲ, ಫಸ್ಟ್ ನೀನ್ ಏನಕ್ಕೆ ಬಂದಿದ್ಯಾ? ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವನ ಹೆಂಡತಿ ತಾನೇ ಬಂದಿರ್ಬೇಕು ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಇವಾಗ ಅದೇ ತರಾನೇ ಆ ಬಳಿಂಜ ಅವನ ವೈಫ್ ರಮಲನು ಆ ಜಾಗಕ್ಕೆ ಬರ್ತಾರೆ. ಹಾ, ನಿನ್ನನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಬಾಬಾ ಕೂತ್ಕೋ ಅಂತ ಅವರನ್ನು ಕೂರ್ಸಿ ಒಂಥರ ನೋಡ್ತಾ ಇರ್ತಾನೆ ಜಮೀನ್ದಾರ. ಪಾಪ ರಮಲ, ದಯವಿಟ್ಟು ನನ್ನ ಗಂಡನನ್ನ ಬಿಟ್ಬಿಡಿ, ಇನ್ಮುಂದೆ ಅವರು ಯಾವುದೇ ತರ ಗಲಾಟಿನೂ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ, ಅದು ಹೇಗೆ ಸುಮ್ನೆ ಬಿಟ್ಬಿಡೋಕೆ ಆಗುತ್ತೆ? ಏನಾದ್ರೂ ಪನಿಷ್ಮೆಂಟ್ ಅನ್ನು ಕೊಡ್ಲೇಬೇಕಲ್ವಾ? ಈ ಜಾಗ ಪೂರ್ತಿ ಕ್ಲೀನ್ ಆಗಿಲ್ಲ ಅಲ್ವಾ, ಮೊನ್ನಾಗಿರ್ತಾ ಇದೆ, ಎಲ್ಲಿ ನಿನ್ನ ಸೀರೆಯಿಂದಾನೆ ಅದನ್ನ ಕ್ಲೀನ್ ಮಾಡು ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಅವರ ಗಂಡನನ್ನ ಕಾಪಾಡೋದಕ್ಕಾಗಿ ಆ ಕೆಲಸವನ್ನ ಮಾಡ್ತಾರೆ ರಮಲ. ಇನ್ನೊಂದು ಸಲ ಕುಡಿದ ನಿಶೆಯಲ್ಲೇ ಇದ್ರೂ ಕೂಡ ನಮ್ಮ ಜನರ ಮೇಲೆ ಕೈ ಮಾಡ್ಬೇಕು ಅಂತ ನೀನು ಅನ್ಕೊಂಡ್ರೆ ಆ ಜಾಗದಲ್ಲಿ ನಿನ್ನನ್ನ ಕೊಂದು ಬಿಡ್ತೀನಿ, ಕರ್ಕೊಂಡು ಹೋಗಿ ಅವನನ್ನ ಅಂತ ಬೈದು ಕಳಿಸ್ಬೇಕಾದ್ರೆ ಪಾಪ ಅವನನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಕುಮಾರಯ್ಯ ಮತ್ತೆ ರಮಲ. ಅಷ್ಟೇ. ಈ ಕಡೆ ಬಳಿಂಜ ಬ್ಯಾಂಡೇಜ್ ಎಲ್ಲ ಹಾಕಿ ಕೂತಿರ್ಬೇಕಾದ್ರೆ ಆ ಕಡೆ ರಮಲ ತುಂಬಾನೇ ಅಳ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ತುಂಬಾ ಅವಮಾನ ಆಗ್ಬಿಟ್ಟಿದೆ. ಆವಾಗ ಬಳಿಂಜ ಅವನ ಹೆಂಡತಿ ಹತ್ರ ಸಾರಿಯನ್ನ ಕೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು, ಇನ್ ಮುಂದೆ ನಾನು ಕುಡಿಯಲ್ಲ, ನಾನು ಕುಡ್ದಿದ್ರಿಂದ ತಾನೇ ಇಷ್ಟೊಂದು ಪ್ರಾಬ್ಲಮ್ ಆಗಿದ್ದು, ಇನ್ ಮುಂದೆ ನಾನು ಕುಡಿಯೋದೇ ಇಲ್ಲ ಅಂತ ಪ್ರಾಮಿಸ್ ಮಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋ ಜಂಗ ಬರ್ತಾನೆ. ತುಂಬಾನೇ ಖುಷಿಯಾಗಿರ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಅವನಿಗೆ ಕೆಲಸ ಸಿಕ್ಬಿಟ್ಟಿದ್ಯಂತೆ. ಈ ಒಂದು ವಿಷಯವನ್ನ ತುಂಬಾನೇ ಖುಷಿಯಾಗಿ ಎಲ್ಲರ ಹತ್ರನೂ ಹೇಳ್ಕೋಬೇಕಾದ್ರೆ, ಏನಿದು ಅಣ್ಣ ನಿಮ್ಮ ಕೈಯಲ್ಲಿ ಏಟಾಗಿದೆಯಲ್ಲ ಅಂತ ಕೇಳ್ಬೇಕಾದ್ರೆ, ಅದು ಏನು ಇಲ್ಲ ತಮ್ಮ, ಸೈಕಲ್ ಓಡಿಸಿ ಬರ್ಬೇಕಾದ್ರೆ ಕೆಳಗಡೆ ಬಿದ್ಬಿಟ್ರಂತೆ ಅಂತ ಲಕ್ಷ್ಮಿ ಹೇಳ್ಬೇಕಾದ್ರೆ, ಬಿದ್ದಿರೋ ಏಟನ್ನ ನೋಡಿದ್ರೆ ಕೆಳಗಡೆ ಬಿದ್ದು ಏಟಾದಂಗಿಲ್ವಲ್ಲ. ಆವಾಗ ಅತ್ತಿಗೆ ಅವನನ್ನ ಡೈವರ್ಟ್ ಮಾಡೋ ರೀತಿ, ಹೋಗಿದ ಕೆಲಸ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಕವರ್ ಇಂದ ಒಂದು ಸೀರೆಯನ್ನ ತೆಗೆದು ಕೊಡ್ಬೇಕಾದ್ರೆ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಏನು ಅಂತ ಕೇಳಿದ್ರೆ ಜಂಗಾಗೆ ಕೆಲಸ ಆಗ್ಬಿಟ್ಟಿದ್ಯಂತೆ, ಪೊಲೀಸ್ ಕೆಲಸ ಸಿಕ್ಬಿಟ್ಟಿದ್ಯಂತೆ, ಅದಕ್ಕೆ ಯಾಕೋ ನನಗೆ ಸೀರೆಯನ್ನ ತಂದು ಕೊಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ, ನನಗೆ ಅತ್ತಿಗೆ ಅಮ್ಮ ಎಲ್ಲವೂ ನೀವೇ ತಾನೆ, ಅದಕ್ಕೆ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಎರಡು ಕುಟುಂಬನು ತುಂಬಾನೇ ಖುಷಿ ಆಗ್ತಾರೆ. ಆವತ್ತು ಲಕ್ಷ್ಮಿ ಅವರು ತುಂಬಾನೇ ಖುಷಿಯಾಗಿರ್ತಾ ಇದ್ದಾರೆ. ಆದ್ರಿಂದ ಕುಮಾರಯ್ಯ ಹತ್ರ ರೊಮ್ಯಾನ್ಸ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆವಾಗ ಕುಮಾರಯ್ಯ, ಇವತ್ತು ನನಗೆ ತುಂಬಾನೇ ಟಯರ್ಡ್ ಆಗಿರ್ತಾ ಇದೆ, ಮನಸ್ಸಿಗೆ ಬೇರೆ ಬೇಜಾರಾಗಿದೆ, ಇವತ್ತು ಆಗಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ಹಾಗೆ ಕಟ್ ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಅದೇ ಊರಲ್ಲಿ ಆ ಊರಿನ ಪೊಲೀಸ್ ಸ್ಟೇಷನ್ ಅಲ್ಲೇ ನಮ್ಮ ಜಂಗಾಗೆ ಪೋಸ್ಟಿಂಗ್ ಅನ್ನ ಹಾಕಿ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿ ಅಣ್ಣ ಬಂದು ಡ್ರಾಪ್ ಮಾಡ್ಬೇಕಾದ್ರೆ ಅವನನ್ನ ತಪ್ಕೊಂಡು ಚೆನ್ನಾಗಿರಪ್ಪ ಅಂತ ಒಳಗಡೆ ಕಳಿಸ್ಕೊಟ್ಬಿಟ್ಟು ಹೊರಡ್ತಾರೆ. ನಮ್ಮ ಹೀರೋನು ತುಂಬಾ ಕನಸಿಂದ ಒಳಗಡೆ ಬರ್ಬೇಕಾದ್ರೆ ತಕ್ಷಣ ಒಂದು ಭಯಂಕರವಾದ ಕೇಸನ್ನ ಕೊಟ್ಟು ಯಾರನ್ನಾದ್ರೂ ಹಿಡಿಬೇಕು ಅಂತ ಹೇಳ್ತಾರೆ ಅಂತ ನೋಡಿದ್ರೆ ಒಳಗಡೆ ಇರುವ SI ಒಂದು ಲಿಸ್ಟ್ ಅನ್ನ ಕೊಟ್ಟು ಅಡುಗೆ ಜಾಮನ ತಗೊಂಡು ಹೋಗಿ ನನ್ನ ಮನೆಗೆ ಕೊಡು ಅಂತ ಹೇಳ್ಬೇಕಾದ್ರೆ ಅಷ್ಟೇ ಸಪ್ಪಿಗೆ ಆಗೋಗ್ತಾನೆ ನಮ್ಮ ಜಂಗ. ಆದ್ರೂ ಏನ್ ಮಾಡೋದು, ಸ್ಟೇಷನ್ ಅಲ್ಲಿ ಆ ರೀತಿ ಕೆಲಸಗಳನ್ನು ಕೊಡ್ತಾನೆ ಇರ್ತಾರೆ, PC ಮಾಡ್ಲೇಬೇಕಾಗಿರುತ್ತೆ. ಆದ್ರಿಂದ ನಮ್ಮ ಹೀರೋನು ಅವನೇ ಸಮಾಧಾನ ಮಾಡ್ಕೊಂಡು ಅಡುಗೆ ಸಾಮಾನನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಇವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದರಲ್ಲಿ ಅವರ ಮಾವ ಮಾತಾಡ್ತಾ ಇದ್ದಾರೆ. ಅವರು ಕುಮಾರಯ್ಯನ ಬಗ್ಗೆ ಕೇಳ್ತಾ ಇದ್ದಾರೆ. ಎಲ್ಲಪ್ಪ ನಿಮ್ಮ ಅಣ್ಣ ಚೆನ್ನಾಗಿದ್ದಾನ ಅಂತ ಕೇಳ್ಬೇಕಾದ್ರೆ, ಹಾ ಮಾವ ಚೆನ್ನಾಗಿದ್ದಾರೆ, ಅವರಿಗೇನು ಸೂಪರ್ ಆಗಿರ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೇನೆ ಆವಾಗ ಮಾವನವರು ಒಂದು ವಿಷಯವನ್ನ ಹೇಳ್ತಾರೆ. ಅವರಿಗೆ ಜ್ಯೋತಿಷ್ಯ ಎಲ್ಲ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಅವರು ಇವಾಗ ಏನನ್ನ ಹೇಳ್ತಾರೆ ಅಂದ್ರೆ, ನಮ್ಮ ಕುಮಾರಯ್ಯನಿಗೆ ಇವಾಗ ಟೈಮ್ ಸರಿ ಇಲ್ಲ ಕಣಪ್ಪ, ಅವನನ್ನ ಹುಷಾರಾಗಿ ಇರೋಕೆ ಹೇಳು, ಅದನ್ನ ಹೇಳೋದಕ್ಕಾಗಿಯಪ್ಪ ನಾನು ಕಾಲ್ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ, ಏನು ಅಣ್ಣನಿಗ, ಸರಿ ಮಾವನವರೇ ನಾನು ನೋಡ್ಕೋತೀನಿ ಅಂತ ಹೇಳಿ ಮಾತಾಡ್ತಾನೆ ಇರ್ಬೇಕಾದ್ರೆ ಈ ಕಡೆ ಊರಿನ ಜಮೀನ್ದಾರನ್ನೇ ನಮಗೆ ತೋರಿಸ್ತಾರೆ. ಅವನು ಕಾರಲ್ಲಿ ಸ್ಪೀಡ್ ಆಗಿ ಬರ್ತಾ ಇರ್ತಾನೆ. ಹಾಗೆ ಬರ್ಬೇಕಾದ್ರೆ ಕೈಯಲ್ಲಿ ಫೋನ್ ಅನ್ನ ಹಿಡಿದು ದಿಲ್ದಾರಾಗಿ ಮಾತಾಡ್ಕೊಂಡೇ ಬರ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಏನೋ ಒಂದು ಅಡ್ಡ ನುಗ್ಬೇಕಾದ್ರೆ ಅವನ ಕಾರು ದಬಕೊಳ್ಳುತ್ತೆ. ಅಷ್ಟೇ ಆ ಜಾಗದಲ್ಲಿ ಸ್ಪಾಟ್ ಔಟ್ ಆಗ್ತಾನೆ ಜಮೀನ್ದಾರ. ಈ ವಿಷಯವನ್ನ ಕೇಳ್ಪಟ್ಟ ಬಲಿಂಜ ತುಂಬಾನೇ ಖುಷಿಯಾಗಿ ಬಂದು ನಮ್ಮ ಕುಮಾರಯ್ಯನ ಹತ್ರ, ಲೋ ನಮ್ಮ ಊರಿನ ರಾಕ್ಷಸ ತೀರೋಗ್ಬಿಟ್ಟಿದ್ದಾನೆ, ಅವನಿಗೆ ಬೇಕಾಗಿದ್ದಿದೆ ಇವೆಲ್ಲ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ಕುಮಾರಯ್ಯ, ಲೋ ಒಂದು ಮನುಷ್ಯ ತೀರೋಗ್ಬಿಟ್ಟಿದ್ದಾನೆ, ಇದಕ್ಕಾಗಿ ಬೇಜಾರಾಗ್ಬೇಕು, ಅದನ್ನ ಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಹೀರೋ ಕೂಡ ಇರ್ತಾ ಇದ್ದಾನೆ. ಅಯ್ಯೋ ಅಣ್ಣ ಹೋಗಿ ಅಣ್ಣ, ನಿಮಗೆ ಬೇರೆ ಕೆಲ್ಸಾನೇ ಇಲ್ಲ, ತುಂಬಾ ಒಳ್ಳೆಯವರಾಗಿ ಇರ್ತಾ ಇರ್ಬೇಡಿ, ಅವನು ಏನೆಲ್ಲ ಮಾಡ್ದ ಈ ಊರಿಗೆ, ಇವರು ಬರ್ದೇ ಇದ್ರೆ ಏನೋ, ಬಾರೋ ನಾವು ಹ್ಯಾಪಿಯಾಗಿರೋಣ ಅಂತ ಬಳಿಂಜ ಹತ್ರ ಜಂಗ ಹೇಳ್ಬೇಕಾದ್ರೆ ಆ ಇಡೀ ಊರೇ ತುಂಬಾ ಖುಷಿಯಾಗಿರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆ ಸಮಯದಲ್ಲಿ ಆ ಊರಿನ ಹಬ್ಬ ಬೇರೆ ನಡೀತಾ ಇದೆ. ಸೊ ಆ ಹಬ್ಬವನ್ನ ಅವನು ಬೇರೆ ತೀರೋಗಿರೋದ್ರಿಂದ ಅದನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಜನ. ಈ ತರ ಈ ಊರಿನ ಬಗ್ಗೆನೂ ನಮ್ಮ ಹೀರೋ ಅವನ ಫ್ಯಾಮಿಲಿ ಬಗ್ಗೆನೂ ಚೆನ್ನಾಗಿ ತೋರಿಸ್ತಾನೆ ಇರ್ಬೇಕಾದ್ರೆ ಇಲ್ಲಿಂದಾನೇ ಈ ಮೂವಿಯ ಟ್ವಿಸ್ಟ್ ಗಳು ಸ್ಟಾರ್ಟ್ ಆಗುತ್ತೆ. ಒಂದು ದಿನ ನಮ್ಮ ಹೀರೋ ನೈಟ್ ಶಿಫ್ಟ್ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅವರ ಮನೆಯಿಂದ ಅತ್ತಿಗೆ ಕಾಲ್ ಮಾಡ್ತಾರೆ. ತುಂಬಾ ಗಾಬರಿಯಾಗಿ ಮಾತಾಡ್ತಾ ಇದ್ದಾರೆ.
ನಿನ್ನೆ ರಾತ್ರಿ ಹೊರಗಡೆ ಹೋದವರು ಕುಮಾರಯ್ಯ ಆ ಸುಡಿಗಾಡು ಪಕ್ಕದಲ್ಲಿರುವ ಕಾಡಿಗೆ ಬಾತ್ರೂಮ್ಗೆ ಹೋಗೋದಕ್ಕೆ ಅಂತ ಹೋಗಿದ್ದವರು ಇನ್ನ ಮನೆಗೆ ರಿಟರ್ನ್ ಬಂದೇ ಇಲ್ಲ. ನಾನು ಅವರು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ವೇಟ್ ಮಾಡ್ತಾನೆ ಇದ್ದೆ, ಆದ್ರೆ ಬೆಳಗಿನ ಜಾವನೇ ಆಗ್ಬಿಟ್ಟಿದೆ, ಇನ್ನ ಬಂದಿಲ್ಲ. ಇದನ್ನ ಕೇಳಿದ ನಮ್ಮ ಜಂಗ ಸ್ವಲ್ಪ ಗಾಬರಿ ಆಗ್ತಾನೆ. ಯಾಕೆ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಅವರ ಮಾವ ಕಾಲ್ ಮಾಡಿ ಕುಮಾರಯ್ಯನ ಸ್ವಲ್ಪ ಹುಷಾರಾಗಿರೋ ಅಂತ ಹೇಳಿರ್ತಾರೆ ಅಲ್ವಾ. ಸೊ ಆದ್ರಿಂದ ಸೈಕಲ್ ಅನ್ನ ತಗೊಂಡು ಆ ಊರ್ ಪೂರ್ತಿ ಅವರ ಅಣ್ಣನನ್ನು ಹುಡಿಕೊಂಡು ಸುತ್ತಾಡ್ತಾನೆ ನಮ್ಮ ಜಂಗ. ಸ್ವಲ್ಪ ಹೊತ್ತಲ್ಲಿ ಸೈಕಲ್ ಅನ್ನು ತುಳಿದು ಟಯರ್ಡ್ ಆಗಿದ್ರಿಂದ ಇವಾಗ ಆಟೋವನ್ನ ತಗೊಂಡು ಆ ಇಡೀ ಊರ್ ಪೂರ್ತಿ ಸುತ್ತಾಡ್ತಾನೆ. ಚೆನ್ನಾಗಿ ಸರ್ಚ್ ಮಾಡಿ ನೋಡ್ತಾನೆ, ಆದ್ರೆ ಎಲ್ಲೇ ಹುಡುಕಿದ್ರು ಅವರ ಅಣ್ಣನನ್ನ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ಆಗ್ತಾ ಅವನ ಒಳಗಡೆ ಭಯ ಹುಟ್ಟುತ್ತೆ. ಆ ಸಮಯದಲ್ಲಿ ಆ ಊರಿನ ಜನ ಸುಡಿಗಾಡು ಕಡೆ ಓಡಿ ಹೋಗ್ತಾ ಇರ್ತಾರೆ. ಸೊ ಜಂಗನು ಭಯದಲ್ಲಿ ಸುಡಿಗಾಡನ್ನ ಹೋಗಿ ನೋಡ್ಬೇಕಾದ್ರೆ ನಿನ್ನೆ ರಾತ್ರಿ ಆ ಸುಡಿಗಾಡಲ್ಲಿ ಒಂದು ಡೆಡ್ ಬಾಡಿಯನ್ನ ಸುಟ್ಟಾಕಿದ್ದಾರೆ. ಆದ್ರೆ ಆ ಜಾಗದಲ್ಲಿ 2 ಬುರುಡೆ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ನಮ್ಮ ಕುಮಾರಯ್ಯನವರ ಚಪ್ಪಲಿ ಕೂಡ ಆ ಜಾಗದಲ್ಲಿ ಇರ್ತಾ ಇದೆ. ಸತೋದವರ ಬಾಡಿಯನ್ನ ಸುಟ್ಟಾಕಿದ್ದಾರೆ ಅಂದ್ರೆ ಹಾಗಾದ್ರೆ ಇನ್ನೊಂದು ಬುರುಡೆ ತಲೆ ಯಾರದ್ದು? ಸೊ ಖಂಡಿತ ಅದು ಹೀರೋ ಅವರ ಅಣ್ಣಂದಾಗೆ ಇರಬೇಕು ಅಂತ ಈ ವಿಷಯ ತುಂಬಾನೇ ವೈರಲ್ ಆಗುತ್ತೆ, ನ್ಯಾಷನಲ್ ಇಶ್ಯೂ ಆಗುತ್ತೆ. ಅದಕ್ಕೆ ಕಾರಣ ಈ ಊರಲ್ಲಿ ಯಾವಾಗ್ಲೂ ನಡೆಯುವ ಮಾಟ ಮಂತ್ರ ಪ್ರಾಕ್ಟೀಸ್. ಸೊ ಅದನ್ನ ಗೆಸ್ ಮಾಡಿ ಊರಿನ ಜನರ ಹತ್ರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಎಲ್ಲ ಜನರು ಹೇಳುವ ವಿಷಯ ಒಂದೇನೆ, ಆ ಕುಮಾರಯ್ಯ ತುಂಬಾನೇ ಒಳ್ಳೆಯವರು, ಅವನನ್ನ ಯಾರಾದ್ರೂ ಮರ್ಮವಾಗಿ ಕೊಂದಿದ್ರೆ ಅದನ್ನ ಪೊಲೀಸಸ್ ಕಂಡು ಹಿಡಿಯಲೇಬೇಕು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿ 1 ವಾರದ ಹಿಂದೆ ಏನಾಯ್ತು ಅನ್ನೋದನ್ನ ನಮಗೆ ತೋರಿಸ್ತಾರೆ. ಒಂದು ಪ್ರೆಗ್ನೆಂಟ್ ಲೇಡಿಯನ್ನ ತೋರಿಸ್ತಾರೆ. ಇವರ ಹೆಸರು ಕವಿತಾ, ಇದೇನೆ ಅವರ ಸ್ವಂತ ಊರು. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ಊರನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮತ್ತೆ ಅವರ ಊರಿಗೆ ಬಂದಿದ್ದಾರೆ, ಅವರ ತಾಯಿಯ ಮನೆಗೆ ಬಂದಿದ್ದಾರೆ. ಆವಾಗ ಅವರಿಗೆ ಡೆಲಿವರಿ ಪೇನ್ ಆಗಿದೆ. ಸೊ ಅವರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕಾದ್ರೇನೆ ಆ ಜಾಗದಲ್ಲಿ ಅವರಿಗೆ ಒಂದು ಕ್ರೂರವಾದ ಘಟನೆ ನಡೆದಿದೆ. ಒಂದು ನಾರ್ಮಲ್ ಆದ ಪೇನ್ ಅಂತಾನೆ ಹಾಸ್ಪಿಟಲ್ ಗೆ ಕರೆದು ಬಂದಿದ್ದಾರೆ. ಆದ್ರೆ ಬರೋ ದಾರಿಯಲ್ಲಿ ಅವರಿಗೆ ಮಿಸ್ಕರೇಜ್ ಆಗ್ಬಿಟ್ಟಿದೆ ಅಂತೆ. ಇದನ್ನ ಕೇಳ್ಪಟ್ಟಿದ ತಕ್ಷಣ ಅವರ ಕುಟುಂಬದ ಜನ ತುಂಬಾನೇ ಬಡ್ಕೋತಾರೆ, ಅರ್ಚ್ಕೋತಾರೆ, ಕಿರ್ಚ್ಕೋತಾರೆ. ಈ ಊರಲ್ಲೇ ಇರುವ ದೊಡ್ಡ ಜಾತಿಯವರು ಅಂತ ಹೇಳ್ತಾರೆ ಅಲ್ವಾ, ಅಂತಹ ಫ್ಯಾಮಿಲಿಯನ್ನ ಸೇರಿದವರು ಇವರು. ಸೊ ಡಾಕ್ಟರ್ ಹತ್ರ ಇದು ಹೇಗೆ ಪಾಸಿಬಲ್ ಅಂತ ಕೇಳ್ಬೇಕಾದ್ರೆ ಡಾಕ್ಟರ್ ಏನೇ ಗೊತ್ತಾಗ್ತಾ ಇಲ್ಲ ಇದು ಹೇಗೆ ನಡೀತು ಅಂತ ಸ್ಟೇಟ್ಮೆಂಟ್ ಅನ್ನ ಇವರು ಕೊಡ್ಬೇಕಾದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಕುಟುಂಬದವರು ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಪೂಜಾರಿಯನ್ನ ಹೋಗಿ ನೋಡ್ತಾರೆ. ಏನಕ್ಕೆ ಇವರು ಸ್ವಾಮೀಜಿ ಹತ್ರ ಬಂದಿದ್ದಾರೆ ಅಂದ್ರೆ 1 ವಾರದ ಹಿಂದೆ ಕವಿತಾಲನ್ನ ತುಂಬಾ ಫೋಟೋಸ್ ಗಳನ್ನ ತಗೊಂಡಿರ್ತಾರೆ. ಅದರಲ್ಲಿ ಕವಿತಾಲ್ ಅವಳ ಕಣ್ಣು ತುಂಬಾನೇ ಕೆಂಪಿಗೆ ಇರ್ತಾ ಇದೆ, ಅವಳ ಮೈಯೆಲ್ಲ ಗಾಯಗಳಿರ್ತಾ ಇವೆ. ಅದನ್ನು ನೋಡಿದ ನೆಕ್ಸ್ಟ್ ಸೆಕೆಂಡ್ ಈ ಪೂಜಾರಿ ತುಂಬಾನೇ ಹೆದರ್ಕೊಂಡು ಆ ಹುಡುಗಿಗೆ ಮಿಸ್ಕರೇಜ್ ಆಗಿದ್ದಕ್ಕಾದ ರೀಸನ್ ಅನ್ನು ಹೇಳ್ತಾರೆ. ಆ ಕವಿತಾಳ ಮೇಲೆ ತುಂಬಾನೇ ಕೆಟ್ಟ ದುಷ್ಟ ಶಕ್ತಿಯ ರೇಣುಕ ಅವತಾರವನ್ನು ಭಯಂಕರವಾದ ಶೂನ್ಯವನ್ನ ಮಾಡಿದ್ದಾರೆ. ಆದ್ರಿಂದಾನೇ ಕವಿತಾಳಿಗೆ ಮಿಸ್ಕರೇಜ್ ಆಗಿದೆ. ಇದು ಬರೀ ಮಿಸ್ಕರೇಜ್ ಜೊತೆನೆ ಸ್ಟಾಪ್ ಆಗಲ್ಲ, ಖಂಡಿತ ಕವಿತಾಳ ಜೀವವನ್ನ ತೆಗೆದು ಬಿಡುತ್ತೆ ಅಂತ ಇವರು ಹೇಳ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ. ಕವಿತಾ ತೀರೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಈ ಫ್ಯಾಮಿಲಿ ಬಿದ್ದು ಅಳ್ತಾರೆ. ಆವಾಗ ಆ ಸಮಯದಲ್ಲಿ ಈ ಪೂಜಾರಿ ಏನನ್ನ ಮಾಡ್ತಾರೆ ಅಂದ್ರೆ ಆ ಫ್ಯಾಮಿಲಿ ಇರುವ ದೊಡ್ಡ ಅಣ್ಣನನ್ನ ಮಾತ್ರ ಸೆಪರೇಟ್ ಆಗಿ ಕರೆದು ಹೋಗಿ ಈ ರೇಣುಕ ಅವತಾರವನ್ನು ಶೂನ್ಯವನ್ನ ಮಾಡೋದೇನೋ ಅಷ್ಟೇನು ಈಸಿ ಇಲ್ಲ. ಇದಕ್ಕೆ ಆಲ್ಮೋಸ್ಟ್ 4 ಸ್ಟೇಜ್ ಆಗಿ ಪೂಜೆಯನ್ನ ಮಾಡಬೇಕು. ಅದರಲ್ಲಿ ಫಸ್ಟ್ 3 ಸ್ಟೇಜಸ್ ಆಪೋನೆಂಟ್ ಅನ್ನ ಸಾಯಿಸೋದಕ್ಕಾಗಿ ಮಾಡ್ತಾರೆ. ಅಂದ್ರೆ ಕವಿತಲನ್ನ ಸಾಯಿಸೋದಕ್ಕಾಗಿ ಫಸ್ಟ್ 3 ಸ್ಟೇಜಸ್. ಆಮೇಲೆ 4ನೇದಾಗಿ ಒಂದು ಸ್ಟೇಜ್ ಇರ್ತಾ ಇದೆ. ಅದು ಯಾರು ಶೂನ್ಯವನ್ನ ಮಾಡಿದ್ರೋ ಅವರು ಅವರಿಗೇನೆ ಮಾಡ್ಕೊಳ್ಳುವ 4ನೇ ಸ್ಟೇಜ್ ಅದು. ಯಾಕೆಂದ್ರೆ ಅವರು ಮಾಡಿದ ಶೂನ್ಯ ಅವರನ್ನೇ ಅಟ್ಯಾಕ್ ಮಾಡಿ ಬಿಡಬಾರ್ದು ಅಂತ. ಸೊ ಅದಕ್ಕಾಗಿ ಆ 4ನೇ ಸ್ಟೇಜ್ ಅನ್ನ ಖಂಡಿತ ಮಾಡಲೇಬೇಕಾಗಿರುತ್ತೆ. ಅದ್ರಲ್ಲಿ ಆ ವಿಕ್ಟಮ್ ತೀರೋಗ್ತಾರೆ ಅಲ್ವಾ, ಅವರನ್ನು ಸುಟ್ಟಾಕ್ಬೇಕಾದ್ರೆ ಆ ಜಾಗದಲ್ಲಿ ಆ ಪೂಜೆಯನ್ನ ಮಾಡಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರ ನೋಡಿದ್ರೆ ಕವಿತಾಳಿಗೆ ಯಾರು ಈ ಶೂನ್ಯವನ್ನ ಮಾಡಿದ್ರೋ ಖಂಡಿತ ನಿಮ್ಮ ತಂಗಿಯ ಡೆಡ್ ಬಾಡಿಯನ್ನ ಸುಟ್ಟಾಕ್ಬೇಕಾದ್ರೆ ಆ ಜಾಗಕ್ಕೆ ಬಂದು ಪೂಜೆಯನ್ನ ಮಾಡೇ ಮಾಡ್ತಾನೆ. ಸೊ ಆ ಜಾಗದಲ್ಲಿ ಅವನನ್ನ ಈಸಿಯಾಗಿ ಹಿಡಿಬಹುದು ಅಂತ ಇವರು ಹೇಳ್ಬೇಕಾದ್ರೆ ಅದೇ ತರ ಕವಿತಾಳ ಡೆಡ್ ಬಾಡಿಯನ್ನ ಸುಟ್ಟಾಕುವ ಟೈಮ್ ಬರುತ್ತೆ. ಅದೇ ತರ ಕವಿತಾಳ ಡೆಡ್ ಬಾಡಿಯನ್ನ ಸುಟ್ಟಾಕ್ತಾ ಇರ್ಬೇಕಾದ್ರೆ ಆ ಸುಡಿಗಾಡಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ಅಲ್ವಾ ಮಲ್ಲಿ, ಅವನನ್ನ ಕವಿತಾಳ ಅವರ ಅಣ್ಣಂದಿರು 3 ಜನರು ಕರೆದು ಸ್ವಲ್ಪ ಹಣವನ್ನ ಅವನ ಕೈಗೆ ಕೊಟ್ಟು ಇವತ್ತು ರಾತ್ರಿ ಈ ಸುಡಿಗಾಡಿಗೆ ಯಾರಾದ್ರೂ ಡೌಟ್ಫುಲ್ ಆಗಿ ಬಂದ್ರೆ ಅದನ್ನ ನೀನು ನೋಡಿದ್ರೆ ತಕ್ಷಣ ಆ ವಿಷಯವನ್ನ ನಮಗೆ ಹೇಳ್ಬೇಕು, ಆ ರೀತಿ ಮಾತ್ರ ನೀನು ಮಾಡ್ಲಿಲ್ಲ ಅಂದ್ರೆ ನಿನ್ನನ್ನ ಕೊಂದು ಬಿಡ್ತೀವಿ ಅನ್ನೋ ತರ ಹೇಳ್ತಾ ಇರ್ತಾರೆ. ಹಾಗೆ ಕಟ್ ಮಾಡಿ ಕುಮಾರಯ್ಯ ಮಿಸ್ ಆಗಿದ್ದ ಅವತ್ತು ರಾತ್ರಿನೇ ನಮಗೆ ಇವಾಗ ತೋರಿಸ್ತಾರೆ. ಇವು 2 ಸೇಮ್ ನೈಟೇ ನಡೀತಾ ಇರೋದು. ಸೊ ಕುಮಾರಯ್ಯ ಯಾವಾಗಿನ ರೀತಿನೋ ಆಟೋ ಓಡಿಸ್ಬಿಟ್ಟು ಆ ದುಡ್ಡನ್ನೆಲ್ಲ ತಗೊಂಡು ಬಂದು ಅವತ್ತು ರಾತ್ರಿ ಅವರ ಹೆಂಡತಿ ಲಕ್ಷ್ಮಿ ಹತ್ರ ಕೊಡ್ಬೇಕಾದ್ರೆ ಆವಾಗ ಕುಮಾರಯ್ಯನ ಕೈಯಲ್ಲಿ ಸ್ವಲ್ಪ ಬ್ಲಡ್ ಇರೋದನ್ನ ಲಕ್ಷ್ಮಿ ನೋಡ್ತಾರೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದೇನು ಇಲ್ಲಮ್ಮ, ಎಲ್ಲಾದ್ರೂ ಚಿಕ್ಕದಾಗಿ ಏಟಾಗಿರ್ಬೋದು, ಏನ್ರಿ ಸ್ವಲ್ಪ ಹುಷಾರಾಗಿರಿ, ನಿಮಗೆ ಟೈಮೇ ಸರಿ ಇಲ್ಲ ಅಂತ ನಿಮ್ಮ ತಮ್ಮನವ್ರು ಹೇಳ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕಾದ್ರೆ ನನಗೇನಮ್ಮ ಆಗ್ಬಿಡುತ್ತೆ, ಸರಿ ಊಟ ಎತ್ತಿಡು ಅಂತ ಹೇಳ್ಬಿಟ್ಟು ಯಾವಾಗಿನ ತರನು ನಮ್ಮ ಕುಮಾರಯ್ಯ ಅವತ್ತು ರಾತ್ರಿ ಊಟ ಮುಗಿಸ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಆ ಸುಡಿಗಾಡು ಕಡೆ ಇರುವ ಕಾಡು ಒಳಗಡೆ ಬಾತ್ರೂಮ್ಗೆ ಹೋಗೋಣ ಅಂತ ಹೋಗಿರ್ತಾರೆ. ಆ ರೀತಿ ಹೋಗೋದಕ್ಕೆ ಅವರ ಚಪ್ಪಲಿಯನ್ನು ಹುಡುಕಿರ್ತಾರೆ. ಅವರ ಚಪ್ಪಲಿ ಸಿಗಲ್ಲ, ಕಾಣೆ ಆಗಿರುತ್ತೆ. ಆದ್ರಿಂದ ಪಕ್ಕದ ಮನೆಯಲ್ಲಿ ಇರುವ ಬಳಿಂಜಾಮನ ಸ್ಲಿಪ್ಪರ್ ಅನ್ನು ಹಾಕೊಂಡು ಕ್ಯಾನ್ ಅಲ್ಲಿ ನೀರನ್ನು ತಗೊಂಡು ಆ ಸುಡಿಗಾಡು ಪಕ್ಕದಲ್ಲಿ ಇರುವ ಕಾಡಿಗೆ ಬಾತ್ರೂಮ್ಗೆ ಹೋಗೋದಕ್ಕಾಗಿ ಹೋಗ್ತಾ ಇದ್ದಿರ್ತಾರೆ ಕುಮಾರಯ್ಯ. ಆವಾಗಲೇ ಇವರು ಯಾವಾಗ್ಲೂ ನೋಡುವ ಸುಡಿಗಾಡಲ್ಲಿ ಕೆಲಸ ಮಾಡುವ ಮಳ್ಳಿಯನ್ನ ನೋಡಿರ್ತಾರೆ. ಆದ್ರೆ ಇವತ್ತು ಅವನ ಮುಖ ನಾರ್ಮಲ್ ಆಗಿ ಇರ್ತಾ ಇಲ್ಲ, ಸ್ವಲ್ಪ ಗಾಬರಿಯಾಗಿ ಇರ್ತಾ ಇದ್ದಾನೆ. ಅದನ್ನ ನೋಟಿಸ್ ಮಾಡಿದ ಕುಮಾರಯ್ಯ ಅವನ ಹತ್ರ ಹೋಗಿ ಯಾಕೋ ಇಷ್ಟು ಗಾಬರಿಯಾಗಿ ಇರ್ತಾ ಇದೆಯಾ ಅಂತ ಕೇಳ್ತಾನೆ ಇರ್ಬೇಕಾದ್ರೆ ಆ ಸಮಯದಲ್ಲಿ ಕವಿತಾ ಅವರ ಅಣ್ಣಂದಿರ ಆ ಸುಡಿಗಾಡಿಗೆ ಬರ್ತಾರೆ. ಆವಾಗ ಮಳ್ಳಿ ಸಡನ್ ಆಗಿ ಟೈಟ್ ಆಗಿ ಕುಮಾರಯ್ಯನ ಹಿಡ್ಕೋತಾನೆ. ಕುಮಾರಯ್ಯನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ಲೋ ಏನ ಮಾಡ್ತಾ ಇದೀಯಾ
ನನ್ನ ಏನಕ್ಕಾಗೋ ಈ ರೀತಿ ಹಿಡ್ಕೋತಾ ಇದೆಯಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಸಮಯದಲ್ಲಿ ಕವಿತಾ ಅವರ ಅಣ್ಣಂದಿರು ಓಡಿ ಬಂದು ಹಾಗೆ ನಮ್ಮ ಕುಮಾರಯ್ಯನ ಮೇಲೆ ಪೆಟ್ರೋಲ್ ಅನ್ನು ಸುರಿತಾರೆ. ಸುರಿದ್ಬಿಟ್ಟು ಅವರಿಗೆ ಸರ್ಸರಿಯಾಗಿ ಹೊಡಿತಾರೆ. ಪಾಪ ಕುಮಾರಯ್ಯ ಅವರುವೆ ಜಗಳ ಮಾಡಬಾರ್ದು ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಅವರುವೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಆ ಸಮಯದಲ್ಲಿ ನಮ್ಮ ಕುಮಾರಯ್ಯನ ಮೇಲೆ ಆಲ್ರೆಡಿ ಪೆಟ್ರೋಲ್ ಸುರಿದ್ರಿಂದ ಪಕ್ಕದಲ್ಲಿ ಕವಿತಾ ಅವಳ ಡೆಡ್ ಬಾಡಿ ಉರಿತಾ ಇತ್ತಲ್ವಾ, ಅದ್ರ ಫ್ಲೇಮ್ಸ್ ಇವರ ಮೇಲೆ ಬಿದ್ದಿದ್ದ ತಕ್ಷಣ ಅಷ್ಟೇ ಕುಮಾರಯ್ಯ ಬೆಂಕಿ ಕತ್ತಿಸ್ಕೊಬಿಡ್ತಾರೆ. ಆ ರೀತಿ ಸುಟ್ಟೋಗ್ತಾ ಇದ್ದ ಕುಮಾರಯ್ಯನನ್ನ ಈ ಅಣ್ಣಂದಿರು ಮೂವರು ಸೇರ್ಕೊಬಿಟ್ಟು ದೊಣ್ಣೆಗಳನ್ನ ತಗೊಂಡು ಅವರ ತಂಗಿಯ ಡೆಡ್ ಬಾಡಿ ಉರಿತಾ ಇದ್ದ ಆ ಜಾಗದಲ್ಲಿ ಕುಮಾರಯ್ಯನನ್ನು ಹೊಡೆದು ಸುಟ್ಟಾಕಿ ಕೊಂದಿದ್ದಾರೆ. ಇದೇನೆ ಅವತ್ತು ರಾತ್ರಿ ನಡೆದಿರೋದು. ಆಕ್ಚುಲಿ ಏನಾಗಿದೆ ಅಂದ್ರೆ ಇವ್ರುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಕುಮಾರಯ್ಯನೇ ಶೂನ್ಯ ಇಟ್ಟು ಕವಿತಾಳನ್ನ ಕೊಂದಿರೋದು ಅಂತ. ಸೊ ಪಾಪ ಪುಣ್ಯ ನೋಡದೆ ಕುಮಾರಯ್ಯನನ್ನ ಕೊಂದು ಬಿಟ್ಟಿದ್ದಾರೆ ಕವಿತಾಳವರ ಅಣ್ಣಂದಿರು. ಹೀಗೇನೆ ನಮ್ಮ ಕುಮಾರಯ್ಯ ತೀರೋಗಿರೋದು. ಇವಾಗ ಕಟ್ ಮಾಡಿ ಹಾಗೆ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ಈ ಕವಿತಾಳವರ ಅಣ್ಣಂದಿರು ಕುಮಾರಯ್ಯನವರ ಫ್ಯಾಮಿಲಿಯನ್ನ ಸ್ಟೇಷನ್ಗೆ ಕರೆಸಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಯಾವುದೇ ತರ ಕೇಸನ್ನು ಕೊಡಬಾರ್ದು, ಅದನ್ನ ದಾಟಿ ಕೇಸನ್ನು ಕೊಟ್ರೆ ನಿಮ್ಮ ಕುಟುಂಬವನ್ನೇ ನಾಶ ಮಾಡ್ಬಿಡ್ತೀವಿ, ಎಲ್ಲರನ್ನು ಕೊಂದು ಬಿಡ್ತೀವಿ ಅಂತ ಹೆದರಿಸ್ತಾ ಇರ್ತಾರೆ. ಇದರಲ್ಲಿ ಆ ಊರಿನ SI ಬೇರೆ ಜಾಯ್ನ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಆ ಊರಲ್ಲಿ ಇರೋ ದೊಡ್ಡ VIP ಜನರು ಇವರೆಲ್ಲ. ಅರ್ಥ ಆಗ್ತಾ ಇದೆಯಮ್ಮ, ಹಾಗೆಲ್ಲ ಮಾಡಬಾರ್ದು, ಇದು ದೊಡ್ಡ ನ್ಯಾಷನಲ್ ಇಶ್ಯೂ ಆಗ್ತಾ ಇದೆ. ನಿನ್ನ ಗಂಡ ಅಲ್ಲಿ ಶೂನ್ಯ ಮಾಡೋಕೆ ಹೋಗಿದ್ದ, ಇವನ ತಂಗಿಯ ಡೆಡ್ ಬಾಡಿ ಜೊತೆ ಸೇರಿ ಅವನು ಸುಟ್ಟೋಗಿ ಸತ್ತೋಗ್ಬಿಟ್ಟಿದ್ದಾನೆ. ಇವಾಗ ಊರಿನ ಜನ ನಿನ್ನ ಗಂಡನನ್ನು ಇವರ ತಂಗಿಯನ್ನು ಜಾಯಿನ್ ಮಾಡಿಟ್ಟು ಕನೆಕ್ಟ್ ಮಾಡಿಟ್ಟು ಮಾತಾಡ್ತಾ ಇದ್ದಾರೆ. ಸೊ ಅದೇನೇ ಒಂದು ಕಡೆ ಪ್ರಾಬ್ಲಮ್ ಆಗಿ ಹೋಗ್ತಾ ಇದೆ. ಆದ್ರಿಂದಾನೇ ಇವರು ಹಣ ಕೊಟ್ಟು ಅದನ್ನ ಸಾಲ್ವ್ ಮಾಡೋಕೆ ಅಂತ ಬಂದಿದ್ದಾರೆ. ಸುಮ್ನೆ ಆ ಹಣವನ್ನು ತಗೊಂಡು ಹೋಗ್ಬಿಡಿ ಅಂತ SI ಹೆದರ್ಸ್ಬೇಕಾದ್ರೆ ಬೇರೆ ಏನು ಮಾಡೋಕೆ ಆಗುತ್ತೆ? ಕುಮಾರಯ್ಯ ಈ ಜಾಗದಲ್ಲಿ ಇದ್ದಿದ್ರೆ ಏನನ್ನ ಮಾಡ್ತಾ ಇದ್ರು? ಇವರುಗಳ ಜೊತೆ ಫೈಟ್ ಮಾಡೋಕೆ ಆಗುತ್ತಾ? ಆಗಲ್ಲ ಅಂದ್ಬಿಟ್ಟು ನಿಂತೇ ಇರಲ್ಲ ಆ ಜಾಗದಲ್ಲಿ. ಸೊ ಫಟ್ ಅಂತ ಬಳಿಂಜ ಆ ಜಾಗದಲ್ಲಿ ಏನನ್ನ ಮಾಡ್ತಾನೆ ಅಂದ್ರೆ ಸರಿ ಸರ್ ಆಯ್ತು ಅಂತ ಹೇಳಿ ಆ ಹಣವನ್ನ ತಗೊಂಡು ಲಕ್ಷ್ಮಿನ ಕರೆದು ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಏನೋ ಒಂಥರ ಡೌಟ್ ಆಗ್ತಾ ಇದೆ. ಹಾಗೆ ಕೈಯನ್ನೆಲ್ಲ ಕಟ್ಕೊಂಡು ಅವನ ಕಣ್ಣಲ್ಲೆಲ್ಲ ನೀರ್ ಕಚ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಪೊಲೀಸ್ ಅಲ್ವಾ, ಅವರು ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಊರಿನ ಜನ ಅವರ ಅಣ್ಣನನ್ನು ಕವಿತಾಳನ್ನು ಜಾಯಿನ್ ಮಾಡಿ ಕನೆಕ್ಟ್ ಮಾಡಿ ಮಾತಾಡೋದ್ರಿಂದ ಅದಕ್ಕಾಗಿ ಏನಕ್ಕೆ ಕವಿತಾಳ ಅವರ ಅಣ್ಣಂದಿರೋ ಹಣವನ್ನು ಕೊಟ್ಟು ಈ ಕೇಸನ್ನ ಸಾಲ್ವ್ ಮಾಡಬೇಕು, ಕೇಸ್ ಹಾಕಬಾರ್ದು ಅಂತ ಏನಕ್ಕಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಇವರಿಗೆ ಡೌಟ್ ಬರ್ಬೇಕಾದ್ರೆ ಈ ಜಾಗದಲ್ಲಿ ಅವರ ಅಣ್ಣನ ಸಾವಿನಲ್ಲಿ ಇರುವ ಮರ್ಮವನ್ನ ತಿಳ್ಕೋಬೇಕು ಅಂತ ನಮ್ಮ ಹೀರೋಗೆ ಕ್ಯೂರಿಯಾಸಿಟಿ ಉಂಟಾಗುತ್ತೆ. ಸೊ ಆದ್ರಿಂದ ಕವಿತಾಳ ಅವರ ದೊಡ್ಡ ಅಣ್ಣನನ್ನ ತುಂಬಾನೇ ಕ್ಲೋಸ್ ಆಗಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ ನಮ್ಮ ಹೀರೋ. ಅವನು ಎಲ್ಲಿಗೆ ಹೋದ್ರೂ ಅವನ ಹಿಂದೆನೆ ಫಾಲೋ ಮಾಡಿ ಹೋಗ್ತಾ ಇರ್ತಾರೆ. ಒಂದು ಜಾಗದಲ್ಲಿ ಕವಿತಾಳ ಅವರ ಅಣ್ಣನಿಗೆ ಗೊತ್ತಾಗ್ಬಿಡುತ್ತೆ ಹೀರೋ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ. ಅವನ ತೋಪಳೆ ಇಟ್ಟು ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನು ನೀನು ಹಿಂದೆನೆ ಬರ್ತಾ ಇದೆಯಾ, ಫಾಲೋ ಮಾಡ್ತಾ ಇದೆಯಾ, ಏನು ಬೇಕು ನಿನಗೆ ಅಂತ ಕೇಳ್ಬೇಕಾದ್ರೆ ಇಬ್ಬರ ಮಧ್ಯನೂ ದೊಡ್ಡ ಜಗಳನೇ ನಡೆಯುತ್ತೆ. ನನ್ನ ಅಣ್ಣನನ್ನ ಕೊಂದಿದ್ದವರು ಯಾರಾಗಿದ್ರು ನಾನು ಬಿಡಲ್ಲ ಕಣೋ ಅಂದ್ಬಿಟ್ಟು ನಮ್ಮ ಹೀರೋನ ಅವನಿಗೆ ಸರ್ಸರಿಯಾಗಿ ಹೊಡೆದಾಕ್ ಬಿಡ್ತಾನೆ. ಒಂದು ಸ್ಟೇಜ್ ಅಲ್ಲಿ ಅವನಿಗೆ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಕವಿತಾಳವರ ದೊಡ್ಡಣ್ಣ. ಏನೋ ಅಣ್ಣ ಅಣ್ಣ ಅಂತ ನೀನು ಬೊಗಳ್ತಾ ಇದೀಯಾ, ಅವನು ಏನು ಮಾಡಿದಾನೆ ಗೊತ್ತಾ, ನನ್ನ ತಂಗಿ ಸತ್ತಿರೋದಕ್ಕೆ ಕಾರಣನೇ ನಿಮ್ಮ ಅಣ್ಣ ಕಣೋ. ನೀನು ಅನ್ಕೊಳ್ಳೋ ರೀತಿ ನಿಮ್ಮ ಅಣ್ಣ ಏನು ನಾರ್ಮಲ್ ಪರ್ಸನ್ ಇಲ್ಲ, ಅವನು ಶೂನ್ಯ ಮಾಡೋನು, ಅವನು ಶೂನ್ಯ ಮಾಡಿನೇ ನನ್ನ ತಂಗಿಯನ್ನ ಕೊಂದಿದ್ದಾನೆ ಅಂತ ಇವನು ಎಮೋಷನಲ್ ಆಗಿ ಕಿರ್ಚ್ಕೋಬೇಕಾದ್ರೆ ಆವಾಗ ನಮ್ಮ ಹೀರೋ ಎಮೋಷನಲ್ ಆಗಿ ಕಿರ್ಚ್ಕೋತಾನೆ. ನಮ್ಮ ಅಣ್ಣ ಶೂನ್ಯ ಮಾಡಿದಾನ ನೀನು ನೋಡ್ದಾ ಅಂತ ಕೇಳ್ಬೇಕಾದ್ರೇನೆ ಆವಾಗ್ಲೇ ಇಲ್ಲ ನೋಡಿಲ್ಲ, ಕಣ್ಣಾರೆ ನೋಡಿಲ್ಲ. ಆದ್ರೆ ಆ ಸಮಯದಲ್ಲಿ ನಿಮ್ಮ ಅಣ್ಣನಿಗೆ ಏನು ಸುಡಿಗಾಡಲ್ಲಿ ಕೆಲ್ಸ, ನಿಮ್ಮ ಅಣ್ಣ ಅಂತ ನಾವು ಕನ್ಫರ್ಮ್ ಮಾಡಿಲ್ಲ. ಆ ಸಮಯದಲ್ಲಿ ನಿಮ್ಮ ಅಣ್ಣನನ್ನ ನಾವು ನೋಡಿರ್ಲಿಲ್ಲ, ಅದಕ್ಕಾಗಿ ನಿಮ್ಮ ಅಣ್ಣನನ್ನ ಮಾತ್ರ ನಾವು ಕೊಂದಿರೋದು. ಇನ್ ಕೇಸ್ ಅವನೇ ಮಾಡಿರೋದು ಅಂತ ನಮ್ಮ ಕಣ್ಣಾರೆ ನೋಡ್ಬಿಟ್ಟಿದ್ರೆ ನಿಮ್ಮ ಕುಟುಂಬವನ್ನೇ ಕೊಂದಾಕ್ಬಿಡ್ತಿದ್ವಿ ಅಂತ ಹೇಳ್ತಾನೆ. ಸೊ ಈ ಜಾಗದಲ್ಲಿ ನಮ್ಮ ಹೀರೋಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಇವ್ರುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಿಟ್ಟು ಕುಮಾರಯ್ಯನನ್ನ ಕೊಂದ್ಬಿಟ್ಟಿದ್ದಾರೆ ಅಂತ. ಸೊ ಇವರ ಅಣ್ಣ ಇವಾಗ ಹೇಗೆ ತೀರೋಗಿದ್ದಾರೆ ಅಂತ ಗೊತ್ತಾದ ಮೇಲೆನೆ ನಿಮ್ಮನ್ನ ಬಿಡಲ್ಲ ಕಣ್ರು, ನಿಮ್ಮನ್ನ ಖಂಡಿತ ನಾನು ಬಿಡಲ್ಲ, ನಿಮಗೆ ಹೇಗೆ ಶಿಕ್ಷೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಒಂದು ವಕೀಲರನ್ನ ನೋಡೋಕೆ ಹೋಗ್ತಾನೆ. ಆ ವಕೀಲವರು ನೋಡಪ್ಪ ಅವರು ಊರಲ್ಲಿ ದೊಡ್ಡವರು, ನಿನಗಾಗಿ ಬೇಕಿದ್ರೆ ಈ ಕೇಸನ್ನ ನಾನು ರಿಜಿಸ್ಟರ್ ಮಾಡಿ ಕೊಡ್ತೀನಿ, ಆದ್ರೆ ನನ್ನ ಕೈಯಲ್ಲಿ ವಾದ ಮಾಡೋಕೆ ಆಗಲ್ಲ, ನಿನ್ನ ಸೈಡ್ ಇಂದ ನೀನೇ ವಾದ ಮಾಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ನಮ್ಮ ಅಣ್ಣನಿಗಾಗಿ ನಾನೇ ವಾದ ಮಾಡ್ಕೋತೀನಿ ಅಂತ ನಮ್ಮ ಹೀರೋ ಹೇಳ್ತಾರೆ. ಆಮೇಲಿಂದ ನಮ್ಮ ಹೀರೋ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೋರ್ಟ್ ಅಲ್ಲಿ ಹೋಗಿ ಇವನೇ ವಾದ ಮಾಡ್ಬೇಕು ಅಂದ್ರೆ ಖಂಡಿತ ಇವರಿಗೆ ತುಂಬಾ ಡೀಟೇಲ್ಸ್ ಗೊತ್ತಾಗಿರ್ಬೇಕು. ಸೊ ಆದ್ರಿಂದ ಈ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಇಂಪಾರ್ಟೆಂಟ್ ಆಗಿ ಅವರ ಊರಲ್ಲಿ ನಡೀತಾ ಇರುವ ಬ್ಲಾಕ್ ಮ್ಯಾಜಿಕ್ನ ಬಗ್ಗೆ ಮತ್ತೆ ಅದರಿಂದ ಸತ್ತಿರೋರ ಬಗ್ಗೆ, ಮರ್ಡರ್ಸ್ ಮತ್ತೆ ಡೆತ್ಸ್ ಬಗ್ಗೆ ತುಂಬಾನೇ ಡೀಟೇಲ್ಸ್ ಗಳನ್ನ ತಿಳ್ಕೊತಾನೆ. ಆಮೇಲೆ ಮನೆಗೆ ಬಂದ್ರೆ ಅಲ್ಲಿ ಲಕ್ಷ್ಮಿ ಅತ್ತಿಗೆ ಅವರ ಗಂಡ ತೀರೋಗಿದ್ರ ಬಗ್ಗೆ ತುಂಬಾನೇ ಬೇಜಾರ್ ಮಾಡಿ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋ ಅವರ ಹತ್ರ ಬಂದು ಅತ್ತಿದ್ದಲ್ಲ ಸಾಕು ಅತ್ತಿಗೆ, ಬನ್ನಿ ಅನ್ನ ಸತ್ತಿದ್ದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಡೈರೆಕ್ಟ್ ಆಗಿ ಕೋರ್ಟ್ಗೆ ಬರ್ತಾರೆ. ಸೊ ಈ ಕಡೆ ಕುಮಾರಯ್ಯನಿಗಾಗಿ ಯಾರು ವಾದ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ವಕೀಲರಲ್ಲೇ ಇಲ್ಲ ನಾನೇ ವಾದ ಮಾಡ್ತೀನಿ ಅಂತ ನಮ್ಮ ಹೀರೋ ಕೈ ಎತ್ತುತ್ತಾನೆ. ಆ ಕಡೆ ಕವಿತಾಳ ಅವರ ಅಣ್ಣಂದಿರು ನಿಂತಿರ್ತಾರೆ. ಸೊ ಈ ಜಾಗದಲ್ಲಿ ಕೆಲವೊಂದು ಎವಿಡೆನ್ಸ್ ಅನ್ನ ನಮ್ಮ ಹೀರೋ ಸಬ್ಮಿಟ್ ಮಾಡ್ತಾನೆ ಜಡ್ಜಿಗೆ. ಅದನ್ನ ಓಪನ್ ಮಾಡಿ ಜಡ್ಜ್ ನೋಡ್ಬೇಕಾದ್ರೆ ಈ ಗ್ರಾಮದಲ್ಲಿ ಶೂನ್ಯ ಮಾಡೋದು ಜಾಸ್ತಿ ಇರ್ತಾ ಇದೆ, ಇವರೇ ಶೂನ್ಯ ಮಾಡಿರ್ಬೇಕು ಅನ್ನೋ ಡೌಟ್ ಅಲ್ಲಿ ತುಂಬಾ ಜನರನ್ನ ಕೊಂದಿದ್ದಾರೆ ಅನ್ನೋ ತರ ಲಿಸ್ಟ್ ಅನ್ನ ಕೊಡ್ಬೇಕಾದ್ರೆ ಅದನ್ನ ನೋಡಿದ್ದ ಜಡ್ಜ್ ಈ ಲಿಸ್ಟಿಗೂ ನಿಮ್ಮ ಅಣ್ಣನ ಸಾವಿಗೂ ಏನು ಸಂಬಂಧ ಇದೆ ಅಂತ ಕೇಳ್ಬೇಕಾದ್ರೆ ಹೀಗೇನೆ ನಮ್ಮ ಅಣ್ಣನು ಮರ್ಡರ್ ಆಗಿದ್ದಾರೆ, ಇಲ್ಲಿ ನಿಂತಿದ್ದಾರಲ್ಲ ಅಣ್ಣಂದಿರು, ಅಮಾಯಕನಾದ ನಮ್ಮ ಅಣ್ಣನನ್ನ ಶೂನ್ಯ ಮಾಡಿಬಿಟ್ಟಿದ್ದಾನೆ ಅಂತ ಪಾಪ ಪುಣ್ಯ ನೋಡದೆ ಅವನನ್ನ ಕೊಂದಿದ್ದಾರೆ. ಇಂತಹ ಕ್ರೂರ ನಮ್ಮ ಗ್ರಾಮದಲ್ಲಿ ತುಂಬಾನೇ ನಡೀತಾ ಇದೆ, ಅದಕ್ಕೆ ಕಾರಣವಾದ ಇವರಿಗೆ ಖಂಡಿತ ನೀವು ಶಿಕ್ಷೆಯನ್ನು ಕೊಡಲೇಬೇಕು.
ಅಂತ ನಮ್ಮ ಹೀರೋ ಸೂಪರ್ ಆಗಿ ವಾದ ಮಾಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಇರುವ ಕವಿತಳ ಅವರ ಅಣ್ಣಂದಿರು ಟೆನ್ಷನ್ ಆಗಿ ಬಿಡ್ತಾರೆ. ಎಷ್ಟು ಧೈರ್ಯ ಇದ್ರೆ ನೀನು ಈ ರೀತಿ ಎಲ್ಲ ಮಾತಾಡ್ತೀಯ ಅಂತ ಕೋರ್ಟ್ ಅನ್ನ ಕೂಡ ನೋಡ್ದೆ ಆ ಜಾಗದಲ್ಲಿ ಅವರುಗಳು ಜಗಳ ಮಾಡ್ಬೇಕಾದ್ರೆ ಇದ್ರ ಗ್ಯಾಪ್ ಅಲ್ಲಿ ಜಡ್ಜ್ಗೆ ಬೇರೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಅನ್ಸುತ್ತೆ. ಆದ್ರಿಂದ ಅವರು ಎದ್ದು ಕಿರ್ಚ್ಕೋತಾರೆ. ಇದೇನು ಕೋರ್ಟ ಮೀನ್ ಮಾರ್ಕೆಟಾ, ಸುಮ್ನೆ ಇಬ್ಬರು ಹೊರಗಡೆ ಹೋಗ್ಬಿಡಿ, ನೆಕ್ಸ್ಟ್ ವೀಕಿಗೆ ಈ ಕೇಸ್ ಅನ್ನ ನಾನು ಪೋಸ್ಟ್ ಅಪಾನ್ ಮಾಡ್ತೀನಿ ಅಂತ ಜಡ್ಜ್ ಜಜ್ಮೆಂಟ್ ಅನ್ನ ಪೋಸ್ಟ್ ಅಪಾನ್ ಮಾಡ್ಬೇಕಾದ್ರೆ ಇವಾಗ ಕಟ್ ಮಾಡಿದ್ರೆ ಈ ವಿಷಯ ಹೊರಗಡೆ ತುಂಬಾನೇ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ. ನ್ಯೂಸ್ ಚಾನೆಲ್ಸ್ ಎಲ್ಲ ಊರೊಳಗಡೆ ಬಂದ್ಬಿಟ್ಟಿದ್ದಾರೆ. ಸೊ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆ ರೀತಿ ವಿಚಾರಿಸಬೇಕಾದ್ರೆ ಈ ಊರಲ್ಲಿ ಶೂನ್ಯ ಮಾಟ ಮಂತ್ರ ಅನ್ನೋದು ತುಂಬಾನೇ ಮಾಡಲಾಗ್ತಾ ಇದೆ. ಆದ್ರಿಂದ ಡೌಟ್ ಅಲ್ಲಿ ತುಂಬಾ ಜನರನ್ನ ಕೊಂದಾಗ್ತಾ ಇದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಕುಮಾರಯ್ಯನಿಗೂ ಇದಕ್ಕೂ ಯಾವುದೇ ತರ ಸಂಬಂಧನೂ ಇರಲ್ಲ. ಇದನ್ನ ಅವನು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವನು ತುಂಬಾನೇ ಒಳ್ಳೆಯವನು. ಅವನ ಸಾವಿಗೆ ಖಂಡಿತ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಹೀರೋಗೆ ಇಡೀ ಊರೇ ಸಪೋರ್ಟ್ ಮಾಡ್ತಾ ಇರುತ್ತೆ. ಆದ್ರಿಂದ ನಮ್ಮ ಹೀರೋವನ್ನು ಇವಾಗ ಇಂಟರ್ವ್ಯೂ ಮಾಡ್ತಾರೆ. ಆವಾಗ ನಮ್ಮ ಹೀರೋ ನಮ್ಮ ಅಣ್ಣನ ತರ ಯಾರುವೇ ಒಳ್ಳೆಯವರು ಇರೋದಕ್ಕೆ ಚಾನ್ಸೇ ಇಲ್ಲ, ಅದು ಈ ಊರಲ್ಲಿರೋ ಒಬ್ಬೊಬ್ಬರಿಗೂ ಗೊತ್ತು. ಆದ್ರಿಂದ ಅವನ ಸಾವಿಗೆ ಕಾರಣವಾದವರು ಉತ್ತರವನ್ನ ಕೊಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಇವಾಗ ಜಜ್ಮೆಂಟ್ ಗಾದ ಟೈಮು ಬರುತ್ತೆ. ಆವಾಗ ಜಡ್ಜ್ ಕೇಳ್ತಾರೆ, ಏನಪ್ಪಾ ಇವಾಗ ನಿಮ್ಮ ಅಣ್ಣನನ್ನ ಕುಂದಿದ್ದು ಇವ್ರುಗಳೇನಾ ಅಂತ ಕೇಳ್ಬೇಕಾದ್ರೆ ಹೌದು ಸರ್ ಇವ್ರುಗಳೇ ಕುಂದಿರೋದು ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಆವಾಗ ಫಟ್ ಅಂತ ಆಪೋಸಿಟ್ ಅಲ್ಲಿ ಇರುವ ಲಾಯರ್ ಸರ್ ಅವರು ಹೇಳ್ತಾ ಇದ್ದಾರೆ ಇವ್ರುಗಳೇ ಅವರ ಅಣ್ಣನನ್ನ ಕುಂದಿರೋದು ಅಂತ. ಆದ್ರೆ ಅದಕ್ಕಾದ ಎವಿಡೆನ್ಸ್ ಎಲ್ಲಿ ಅಂತ ಕೇಳಿದ ತಕ್ಷಣ ಅದಕ್ಕೆ ಜಡ್ಜ್ ಕೂಡ ಹೌದು ಎವಿಡೆನ್ಸ್ ಎಲ್ಲಿ ಅಂತ ಕೇಳ್ತಾರೆ. ಇವ್ರುಗಳೇ ನಿಮ್ಮ ಅಣ್ಣನನ್ನ ಕುಂದಿದ್ದಾರೆ ಅನ್ನೋದಕ್ಕಾದ ಎವಿಡೆನ್ಸ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋ ಹೇಳ್ತಾರೆ ನಮ್ಮ ಅಣ್ಣನನ್ನ ಕುಂದಿದ್ದು ಇವರೇನೆ. ಅದಕ್ಕಾದ ಒಂದೇ ಒಂದು ಎವಿಡೆನ್ಸ್ ಆವತ್ತು ರಾತ್ರಿ ಆ ಸುಡಿಗಾಡಲ್ಲಿ ಇರ್ತಾ ಇದ್ದ ಮಲ್ಲಿ ಅವರು ಮಿಸ್ಸಿಂಗ್. ಅವರನ್ನು ಇವರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೂ ಅವರಿಲ್ಲದೆ ನನ್ನ ಹತ್ರ ಬೇರೆ ಒಂದು ಎವಿಡೆನ್ಸ್ ಇರ್ತಾ ಇದೆ ಅನ್ನೋ ತರ ಇವರು ಹೇಳ್ತಾ ಇರ್ತಾರೆ. ಏನ್ ಎವಿಡೆನ್ಸ್ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ಒಂದು ಪೆನ್ ಡ್ರೈವ್ ಅನ್ನ ಕೊಡ್ತಾರೆ. ಜಡ್ಜು ಅದರಲ್ಲಿ ಏನಿದೆ ಅಂತ ಪ್ಲೇ ಮಾಡಿ ನೋಡ್ಬೇಕಾದ್ರೇನೆ ಅವತ್ತು ಸ್ಟೇಷನ್ ಗೆ ಕರೆದು 50,000 ಹಣವನ್ನ ಕೊಟ್ರಲ್ವಾ ಆ ವಿಷಯವನ್ನ ನಮ್ಮ ಹೀರೋ ಅವನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾನೆ. ಸೊ ಇಂತಹದೊಂದು ಎವಿಡೆನ್ಸ್ ಅನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾದ್ರೆ ಅಷ್ಟೇ ಅಣ್ಣಂದಿರು ಶಾಕ್ ಆಗಿ ಬಿಡ್ತಾರೆ. ಆದ್ರೂ ಈ ಜಡ್ಜು ಇದಕ್ಕಾದ ಜಜ್ಮೆಂಟ್ ಅನ್ನ ತಕ್ಷಣ ಕೊಡಲಿಲ್ಲ. 2-3 ದಿನ ಪೋಸ್ಟ್ ಅಪಾನ್ ಮಾಡ್ತೀನಿ ಅಂತ ಪೋಸ್ಟ್ ಅಪಾನ್ ಮಾಡಿ ಬಿಡ್ತಾರೆ. ಆದ್ರೂ ನಮ್ಮ ಹೀರೋ ಬಿಡೋ ರೀತಿ ಇಲ್ಲ. ಇಷ್ಟು ಸ್ಟ್ರಾಂಗ್ ಆದ ಎವಿಡೆನ್ಸ್ ಅನ್ನ ಕೊಟ್ಟಿದ್ರು ಕೂಡ ಇನ್ನ ಇದಕ್ಕಿಂತ ಹೆಚ್ಚಾಗಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಬೇಕು, ಎವಿಡೆನ್ಸ್ ಬೇಕು ಅಂತ ಬೇರೆ ಬೇರೆ ಆಂಗಲ್ ಇಂದ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಫಸ್ಟ್ ಅದಕ್ಕೆ ಲಕ್ಷ್ಮಿ ಹತ್ರ ಕೇಳ್ತಾನೆ, ಅವರ ಅಣ್ಣನ ಬಗ್ಗೆ ಅವತ್ತು ರಾತ್ರಿ ಏನಾಯ್ತು ಅಂತ ಕೇಳ್ತಾನೆ. ಆಮೇಲೆ ಅವನ ಮಾವನ ಹತ್ರ ಹೋಗಿ ವಿಚಾರಿಸ್ತಾನೆ. ನಂತರ ಊರಲ್ಲೇ ಇರುವ ಸ್ವಾಮೀಜಿ ಹತ್ರ ಹೋಗಿ ವಿಚಾರಿಸ್ತಾನೆ. ಒಂದು ಹಾಸ್ಪಿಟಲ್ ಅಲ್ಲಿ ಇರುವ ಲ್ಯಾಬಿಗೆ ಹೋಗ್ತಾನೆ. ಈ ರೀತಿ ತುಂಬಾ ಜಾಗಗಳಿಗೆ ಹೋಗಿ ತುಂಬಾ ಎವಿಡೆನ್ಸ್ ಗಳನ್ನ ಇವರು ಕಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಜಜ್ಮೆಂಟ್ ಗಾದ ಟೈಮ್ ಬರುತ್ತೆ. ಸೊ ಜಡ್ಜು ಏನ್ ಜಜ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇರ್ಬೇಕಾದ್ರೆ ನಮ್ಮ ಜಡ್ಜುವೆ ಈ ಅಣ್ಣಂದಿರೇ ಸೇರ್ಕೋಬಿಟ್ಟು ಕುಮಾರಯ್ಯನ ಕೊಂದಿರ್ಬೇಕು ಅಂತ ಜಜ್ಮೆಂಟ್ ಅನ್ನ ಕೊಡೋಣ ಅಂತ ಬರ್ಬೇಕಾದ್ರೆ ಆವಾಗ ಫಟ್ ಅಂತ ನಮ್ಮ ಹೀರೋ ಜಡ್ಜನ್ನ ಜಜ್ಮೆಂಟ್ ಅನ್ನ ಕೊಡೋದಕ್ಕೆ ಬಿಡದೆ ಅದನ್ನ ಹೋಲ್ಡ್ ಮಾಡಿಸ್ತಾರೆ. ಮೂವಿಯನ್ನು ನೋಡ್ತಾ ಇರೋ ನಮಗೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ನೋಡಿ ಈ ಕೇಸನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ನೋಡಿದ ಜಡ್ಜು ಊರ್ ಜನ ಲಕ್ಷ್ಮಿ ಅಂತ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಮೂವಿ ನೋಡ್ತಾ ಇರೋ ನಾವೇ ಶಾಕ್ ಆಗ್ತೀವಿ. ಏನಿವ್ನು ಇಷ್ಟು ಕಷ್ಟಪಟ್ಟು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಈ ಜಾಗಕ್ಕೆ ಬಂದ್ಬಿಟ್ಟು ಕೇಸನ್ನ ವಾಪಸ್ ತಗೋತೀನಿ ಜಜ್ಮೆಂಟ್ ಕೊಡ್ಬೇಡಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಶಾಕ್ ಆಗಿರ್ಬೇಕಾದ್ರೆ ಇವರೇನೆ ನಮ್ಮ ಅಣ್ಣನನ್ನ ಕುಂದಿರೋದು. ಆದ್ರೆ ಇವರಿಗೆ ಶಿಕ್ಷೆ ಸಿಗೋದ್ರಿಂದ ನಮ್ಮ ಅಣ್ಣ ಏನೋ ರಿಟರ್ನ್ ಬರಲ್ಲ. ಅದ್ರ ಬದಲು ನೀವು ಒಂದು ಹೊಸ ರೂಲ್ಸ್ ಅನ್ನ ತಗೋಬರ್ಬೇಕು. ನಮ್ಮ ಊರಲ್ಲಿ ಇನ್ಮುಂದೆ ಯಾವುದೇ ತರ ಶೂನ್ಯ ಮಾಟ ಮಂತ್ರ ಮಾಡ್ಲೇಬಾರ್ದು. ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು, ವಾಚ್ ಮಾಡ್ಬೇಕು. ಅದು ಮಾತ್ರ ಇಲ್ಲ, ಶೂನ್ಯ ಮಡಗ್ಬಿಟ್ಟಿದ್ದಾರೆ ಅಂತ ತುಂಬಾ ಅಮಾಯಕರನ್ನ ಕೊಂದ್ಬಿಟ್ಟಿದ್ದಾರೆ, ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಇದು ಮಾತ್ರ ನಡೆದ್ರೇನೆ ಸಾಕು ಯುವರ್ ಆನರ್, ನಾನು ನನ್ನ ಕೇಸನ್ನ ವಾಪಸ್ ತಗೋತೀನಿ ಅನ್ನೋ ತರ ಹೇಳ್ಬಿಟ್ಟು ಕೇಸನ್ನ ವಾಪಸ್ ತಗೊಂಡು ಆ ಕೋರ್ಟ್ ಅನ್ನ ಬಿಟ್ಟೆ ಹೋಗ್ಬಿಡ್ತಾ ಇದ್ದಾನೆ. ಎಲ್ಲರೂ ಟೆನ್ಷನ್ ಆಗಿ ಬಿಡ್ತಾರೆ. ಮೂವಿಯಲ್ಲಿರುವ ಕ್ಯಾರೆಕ್ಟರ್ಸ್ ಎಲ್ಲರೂ ಕೋಪ ಮಾಡ್ಕೋತಾರೆ. ಇವನ್ ನಾವು ಕೂಡ ಟೆನ್ಷನ್ ಆಗಿ ಬಿಡ್ತೀವಿ. ಯಾಕೆ ಇವನು ಈ ರೀತಿ ಮಾಡ್ದ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಇವನ್ ಪಾಡಿಗೆ ಮನೆಗೆ ಬಂದು ಚೆನ್ನಾಗಿ ಕೂತು ಊಟ ಮಾಡ್ತಾ ಇರ್ತಾನೆ. ಸೊ ಆ ಸಮಯದಲ್ಲಿ ಮನೆಗೆ ರಿಟರ್ನ್ ಬಂದ ಲಕ್ಷ್ಮಿ ಮತ್ತೆ ನಮ್ಮ ಕುಮಾರಯ್ಯನ ಫ್ರೆಂಡ್ ಬಳಿಂಜ ಅವರಿಬ್ಬರು ಬಂದು ನಮ್ಮ ಹೀರೋವನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಅವನಿಗೆ ಬಯೋದಕ್ಕೆ ಶುರು ಮಾಡ್ತಾರೆ. ಲೋ ನಿಮ್ಮ ಅಣ್ಣನನ್ನ ಕೊಂದವರು ಕಣೋ ಅವರು, ಅವರಿಗೆ ಇವಾಗ ಶಿಕ್ಷೆ ಸಿಗುವ ಸಮಯದಲ್ಲಿ ಈ ರೀತಿ ಮಾಡ್ಬಿಟ್ಟಿಯಲ್ಲೋ ನೀನೊಬ್ಬ ಹೆದ್ರು ಪುಕ್ಲ, ನಿಮ್ಮ ಅಣ್ಣನಿಗೆ ನೀನು ತಮ್ಮನೇ ಇಲ್ಲ ಅಂತ ಅದು ಇದು ಅಂತ ಟೆನ್ಷನ್ ಆಗಿ ಬೈತಾನೆ ಇರ್ಬೇಕಾದ್ರೆ ಇವ್ರುಗಳು ಬೈತಾ ಇರೋದನ್ನ ಯಾವುದುವೇ ನಮ್ಮ ಹೀರೋ ಕಿವಿಗೇನೆ ತಗೋತಾ ಇಲ್ಲ. ಅವ್ರ ಪಾಡಿಗೆ ಅವರು ತಿಂತಾ ಇರ್ತಾರೆ. ತಿಂದು ಮುಗಿಸ್ಬಿಟ್ಟು ಅವ್ರ ಪಾಡಿಗೆ ಹೋಗಿ ಕೈಯನ್ನು ತೊಳ್ಕೊ ಬಂದ್ಬಿಟ್ಟು ನೆಮ್ಮದಿಯಾಗಿ ಅಲ್ಲಿರುವ ಮಂಚದ ಮೇಲೆ ಕೂತ್ಕೋತಾನೆ. ಆವಾಗ ಅವ್ರುಗಳು ಕೇಳ್ತಾರೆ, ಲೋ ಬಾಯ್ ಬಿಟ್ಟು ಹೇಳೋ ಏನಕ್ಕಾಗಿ ಇದನ್ನ ಮಾಡ್ದೆ ನೀನು, ಈ ರೀತಿ ಯಾಕೆ ಮಾಡ್ದೆ ಅಂತ ಕೇಳ್ಬೇಕಾದ್ರೇನೆ ಆವಾಗ ನಮ್ಮ ಹೀರೋ ಕೊಡ್ತಾನೆ ನೋಡಿ ಟ್ವಿಸ್ಟ್. ನಮ್ಮ ಕುಮಾರ ಏನು ನಾವು ಅನ್ಕೊಳ್ಳೋ ರೀತಿ ತುಂಬಾ ಒಳ್ಳೆಯವನೆಲ್ಲ ಏನು ಇಲ್ಲ. ಇಲ್ಲಿ ನಡೀತಾ ಇರುವ ಎಲ್ಲ ಪ್ರಾಬ್ಲಮಿಗೂ ಕಾರಣ ಅವನೇ. ಆ ಕವಿತಾಗೆ ಶೂನ್ಯ ಮಾಡಿದ್ದೆ ಅವನೇ ಅಂತ ಟ್ವಿಸ್ಟ್ ಅನ್ನ ಹೇಳ್ಬೇಕಾದ್ರೆ ಇಬ್ಬರುವೆ ಶಾಕ್ ಆಗ್ಬಿಟ್ಟು ಏನೋ ನೀನು ಬೊಗಳ್ತಾ ಇದೀಯಾ, ಏನೋ ಈ ರೀತಿಯೆಲ್ಲ ನೀನು ಮಾತಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೇನೆ ಈ ಜಾಗದಲ್ಲಿ ನಮ್ಮ ಹೀರೋ ಪಿನ್ ಟು ಪಿನ್ ಬಿಚ್ಚಿರ್ತಾನೆ ಎಲ್ಲವನ್ನು. ಅವತ್ತು ಕೇಸ್ ಪೋಸ್ಟ್ ಅಪಾನ್ ಆದ್ಮೇಲೆ ಅವ್ರ ಅತ್ತಿಗೆ ಹತ್ರ ವಿಚಾರಿಸಿರ್ತಾನೆ ನಮ್ಮ ಹೀರೋ. ಅವತ್ತು ರಾತ್ರಿ ಅಣ್ಣನನ್ನ ನೀವು ನೋಡಿದಾಗ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅವರ ಕೈಯಲ್ಲಿ ಚಿಕ್ಕದಾಗಿ ಗಾಯ ಇರ್ತಾ ಇತ್ತು, ಅದರಲ್ಲಿ ಬ್ಲಡ್ ಸುರಿತಾ ಇತ್ತು ಅಂತ ಅತ್ತಿಗೆ ಹೇಳಿರ್ತಾರೆ. ಸೊ ಅದನ್ನ ನಮ್ಮ ಹೀರೋ ಇನ್ವೆಸ್ಟಿಗೇಟ್ ಮಾಡಿರ್ತಾನೆ. ಆಟೋದಲ್ಲಿ ಹೋಗಿ ಚೆಕ್ ಮಾಡಿ ನೋಡಿರ್ತಾನೆ, ಆ ಜಾಗದಲ್ಲೂ ಬ್ಲಡ್ ಇದ್ದಿರುತ್ತೆ. ಸೊ ಒಂದು ಡೌಟ್ ಅಲ್ಲಿ ಆ ಬ್ಲಡ್ ಅನ್ನ ನಮ್ಮ ಹೀರೋ ಲ್ಯಾಬ್ಗೆ ಟೆಸ್ಟಿಗೆ ಕಳ್ಸಿರ್ತಾನೆ.
ಹಾಗೆ ಟೆಸ್ಟ್ ಮಾಡಿ ನೋಡಿದ್ರಲ್ಲೇ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಬ್ಲಡ್ ಮನುಷ್ಯರ ಬ್ಲಡ್ಡೇ ಇಲ್ಲ, ಅದು ಒಂದು ದನದ ಬ್ಲಡ್ ಅಂತ. ಸೊ ಆಮೇಲೆ ಅವರು ಒಂದು ಸ್ವಾಮೀಜಿನ ಹೋಗಿ ಮೀಟ್ ಮಾಡಿರ್ತಾರೆ. ಆ ಸ್ವಾಮೀಜಿ ಹತ್ರ ನಡೆದಿದ್ದ ವಿಷಯವನ್ನು ಕವಿತಾಳವಳ ಫೋಟೋವನ್ನು ತೋರಿಸಿರ್ತಾರೆ. ಅವರು ನೋಡಿದ ತಕ್ಷಣವೇ ಹೇಳಿರ್ತಾರೆ, ಇದು ಒಂದು ರೇಣುಕ ಅವತಾರ ಅನ್ನೋ ಒಂದು ಶೂನ್ಯ ಇರೋದ್ರಲ್ಲಿ ತುಂಬಾ ಕ್ರೂರವಾದ ಶೂನ್ಯ ಅದು ಅಂತ ಹೇಳಿರ್ತಾರೆ. ಅದನ್ನ ಹೇಗೆ ಮಾಡೋದು ಅಂತ ನಮ್ಮ ಹೀರೋ ಕೇಳಿರ್ಬೇಕಾದ್ರೆ ಆ ಶೂನ್ಯವನ್ನ ಇವಾಗ ಒಬ್ಬರಿಗೆ ಮಾಡ್ತಾರೆ ಅಂದ್ರೆ ಅವರ ಕೂದಲು, ಅವರ ಕಾಲಿನ ಮಣ್ಣು, ಜೊತೆಗೇನೆ ಆ ಹುಡುಗಿಯ ಸ್ವಲ್ಪ ಬಟ್ಟೆ, ಈ 3 ವಿಷಯಗಳು ಇದ್ರೇನೆ ಸಾಕು ಆ ರೇಣುಕ ಅವತಾರವನ್ನ ಅವರ ಮೇಲೆ ಮಾಡ್ಬಿಡಬಹುದು ಅಂತ. ಈ ವಿಷಯ ಇವಾಗ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಈ ಮೂವಿಯ ಫಸ್ಟ್ ಸೀನನ್ನೇ ನಮಗೆ ತೋರಿಸ್ತಾರೆ. ಆ ಕತ್ತಲೆಯಲ್ಲಿ ಆ ಮಧ್ಯರಾತ್ರಿಯಲ್ಲಿ ಶೂನ್ಯವನ್ನ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಇಲ್ಲ, ನಮ್ಮ ಕುಮಾರಯ್ಯನೇ. ಸೊ ಈ ರೀತಿ ಏನಿವೆ ಗೊತ್ತಿಲ್ಲದೆ ಇರೋ ಒಂದ್ ರೀತಿ ಆ ಊರಲ್ಲಿ ಆಟೋ ಡ್ರೈವರ್ ಆಗಿದ್ದ ಈ ಕುಮಾರಯ್ಯ ಹಿಂದೆ ಏನೆಲ್ಲ ಮಾಡ್ತಾ ಇದ್ದ ಅನ್ನೋದನ್ನ ನಮಗೆ ತೋರಿಸ್ತಾರೆ. ಈ ತರ ಶೂನ್ಯವೆಲ್ಲ ಮಾಡ್ಬೇಕು ಅಂದ್ರೆ ಕೆಲವೊಂದು ಪ್ರೊಸೀಜರ್ಸ್ ಇರ್ತಾ ಇದೆಯಂತೆ. ಅದೇ ತರ 108 ದಿನಗಳಿಗೆ ಉಪವಾಸ ಇರ್ಬೇಕಂತೆ. ಅದನ್ನು ಪ್ರಾಪರ್ ಆಗಿ ಮಾಡಿದ್ದಾನೆ ಕುಮಾರಯ್ಯ. ಅದು ಮಾತ್ರ ಇಲ್ಲ, ಆ ಶೂನ್ಯದಲ್ಲಿ ಇರುವ 4ನೇ ಪ್ರೊಸೀಜರ್, ಅವನನ್ನ ಆ ಶೂನ್ಯ ರಿಟರ್ನ್ ಅಟ್ಯಾಕ್ ಮಾಡಿ ಬಿಡಬಾರ್ದು ಅಂತ ಅವನು ಮಾಡ್ಬೇಕಾಗಿರುವ 4ನೇ ಪ್ರೊಸೀಜರ್ ಅನ್ನು ಕರೆಕ್ಟ್ ಆಗಿ ಮಾಡಿದ್ದಾನೆ. ಫಸ್ಟ್ ಒಂದು ದನವನ್ನ ಬಲಿ ಕೊಡ್ಬೇಕು. ಆ ರೀತಿ ಬಲಿ ಕೊಡ್ಬೇಕಾದ್ರೇನೆ ಅವನ ಕೈಯಿಗೆ ಬ್ಲಡ್ ರಕ್ತ ಹಾರಿದೆ. ಆಮೇಲೆ ಆ ಹುಡುಗಿ ಕವಿತಾ ತೀರೋದ್ಲಲ್ವಾ, ಆವತ್ತು ರಾತ್ರಿ ಅವಳ ಡೆಡ್ ಬಾಡಿಯನ್ನ ಸುಟ್ಟಾಕಿರ್ತಾರೆ ಅಲ್ವಾ, ಆ ಜಾಗಕ್ಕೆ ಬಂದು ಒಂದು ಪೂಜೆಯನ್ನ ಮಾಡ್ಬೇಕಾಗಿದ್ದಿರುತ್ತೆ. ಈ ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಅವನು ತುಂಬಾನೇ ಕ್ಲೀನ್ ಆಗಿರ್ಬೇಕು, ಹೆಂಡತಿ ಜೊತೆ ರೊಮ್ಯಾನ್ಸ್ ಎಲ್ಲ ಮಾಡಿರಬಾರ್ದು. ಸೊ ಆದ್ರಿಂದ ಅವತ್ತು ರಾತ್ರಿ ಲಕ್ಷ್ಮಿ ಅವರು ಅಂದ್ರೆ ಅವನ ಹೆಂಡತಿ ಅವನ ಹತ್ರ ರೊಮ್ಯಾನ್ಸ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು ಕೂಡ ಇಲ್ಲಮ್ಮ ಆಗಲ್ಲ, ನನಗೆ ಟಯರ್ಡ್ ಆಗಿದೆ ಅಂತ ಹೇಳಿ ತಪ್ಪಿಸ್ಕೊಂಡಿರ್ತಾನೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಪರ್ಟಿಕ್ಯುಲರ್ ಪೂಜೆಯನ್ನ ಮಾಡ್ಬೇಕಾದ್ರೆ ಅವನ ಚಪ್ಪಲಿಯನ್ನ ಅವನು ಯೂಸ್ ಮಾಡೋ ಹಾಗೆ ಇಲ್ಲ, ಬೇರೆಯವರ ಚಪ್ಪಲಿಯನ್ನ ಯೂಸ್ ಮಾಡ್ಬೇಕು. ಆದ್ರಿಂದ ಅವನ ಸ್ಲಿಪ್ಪರ್ ಅನ್ನ ಅವನೇ ಹೌಸ್ ಇಟ್ಬಿಟ್ಟು ಸ್ಲಿಪ್ಪರ್ ಅನ್ನ ಕಾಣ್ತಾ ಇಲ್ಲ, ಮಿಸ್ ಆಗ್ಬಿಟ್ಟಿದೆ ಅಂತ ಕಿರ್ಚ್ಬಿಟ್ಟು ನಂತರ ಬಲಿಂಜ ಅವನ ಸ್ಲಿಪ್ಪರ್ ಅನ್ನ ಹಾಕೊಂಡು ಹೋಗಿರ್ತಾನೆ. ಸೊ ಹೀಗೆ ಒಂದೊಂದು ವಿಷಯವನ್ನು ನಮ್ಮ ಹೀರೋರನ್ನ ಪರ್ಫೆಕ್ಟ್ ಆಗಿ ಮಾಡಿರೋದನ್ನ ನಮಗೆ ತೋರಿಸಿ ಆವತ್ತು ರಾತ್ರಿ ನಿಜವಾಗ್ಲೂ ಏನ್ ನಡೆದಿದೆ ಅನ್ನೋದನ್ನು ನಮಗೆ ತೋರಿಸ್ತಾರೆ. ಸೊ ಈ ಕುಮಾರಯ್ಯ ಪ್ಲಾನ್ ಮಾಡಿದ ರೀತಿನೇ ಆ 4ನೇ ಪ್ರೊಸೀಜರ್ಗೂ ರೆಡಿ ಆಗ್ತಾನೆ. ಯಾವಾಗಿನ ತರನು ಮನೆಗೆ ಬಂದ ಮೇಲೆ ಬಾತ್ರೂಮ್ ಹೋಗೋದಕ್ಕಾಗಿ ಅಂತ ಸುಡಿಗಾಡು ಪಕ್ಕದಲ್ಲಿ ಇರುವ ಕಾಡು ಒಳಗಡೆ ಹೋಗ್ತಾನೆ ಅಲ್ವಾ. ಸೊ ಆ ರೀತಿನೇ ಮನೆ ಬಿಟ್ಟು ಅವತ್ತು ರಾತ್ರಿ ಹೊರಗಡೆ ಬಂದಿದ್ದಾನೆ, ಬೇರೆ ಒಂದು ಚಪ್ಪಲನ್ನ ಹಾಕೊಂಡು. ಆ ರೀತಿ ಸುಡಿಗಾಡಿಗೆ ಬಂದವನು ಆ ಜಾಗದಲ್ಲಿ ಸುಡಿಗಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಳ್ಳಿಯನ್ನ ನೋಡ್ತಾನೆ. ಅವನ ಹತ್ರ ಬಂದು, ಏನೋ ಇಡೀ ಊರೇ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನೀನು ಈ ಜಾಗದಲ್ಲಿ ಕೂತು ಏನ್ ಮಾಡ್ತಾ ಇದೀಯಾ, ಸರಿ ಏನು ಕೆಲಸ ಮಾಡ್ತಾ ಇದೆಯಾ, ಸರಿ ಇದನ್ನ ಮಡಿಕೋ ಅಂತ ಸ್ವಲ್ಪ ಹಣವನ್ನ ಅವನ ಕೈಗೆ ಕೊಟ್ಟು, ನಾನೊಂದು ಇಂಪಾರ್ಟೆಂಟ್ ಕೆಲಸವಾಗಿ ಈ ಜಾಗಕ್ಕೆ ಬಂದಿದ್ದೀನಿ, ಆ ಕೆಲಸ ಕಂಪ್ಲೀಟ್ ಆಗೋವರೆಗೂ ನೀನು ನನ್ನನ್ನ ಡಿಸ್ಟರ್ಬ್ ಮಾಡಬೇಡ, ಮತ್ತೆ ನಾನು ಈ ಜಾಗಕ್ಕೆ ಬಂದಿದ್ದು ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದು ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಹೇಳಲೂಬಾರ್ದು ಅಂತ ಅವನಿಗೆ ಸ್ವಲ್ಪ ಹಣವನ್ನು ಕೊಟ್ಬಿಟ್ಟು ಒಂದು ಸೈಡ್ಗೆ ಹೋಗಿ ಆ ಶೂನ್ಯ ಇವನನ್ನೇ ರಿಟರ್ನ್ ಅಟ್ಯಾಕ್ ಮಾಡ್ಬಿಡಬಾರ್ದು ಅಂತ ಮಾಡ್ಬೇಕಾಗಿರುವ 4ನೇ ಪ್ರೊಸೀಜರ್ ಅನ್ನು ಅಂದ್ರೆ ಆ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಕುಮಾರಯ್ಯ. ಸೊ ಇಂತಹದೊಂದು ಪೂಜೆಯನ್ನ ಮಾಡೋದನ್ನ ಆ ಮಳ್ಳಿನು ನೋಡಿದ್ದಾನೆ. ಇಷ್ಟು ಹೊತ್ತು ನಾವು ಏನಂತ ಅನ್ಕೊಂಡಿದ್ವಿ, ಆ ಸುಡಿಗಾಡಲ್ಲಿ ಕೆಲಸ ಮಾಡುವ ಮಳ್ಳಿ ಸುಮ್ನೆ ಕುಮಾರಯ್ಯನ ಹಿಡಿದು ಕೊಟ್ಬಿಟ್ಟಿದ್ದಾನೆ, ಅವ್ರುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟು ಕುಮಾರಯ್ಯನ ಕೊಂದ್ಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಲ್ವಾ. ಆದ್ರೆ ಆ ಜಾಗದಲ್ಲಿ ನಡೆದಿರೋದೇ ಬೇರೆ. ಇದೇನೆ ಭಯಂಕರವಾದ ಟ್ವಿಸ್ಟ್. ಏನಾಗಿದೆ ಅಂದ್ರೆ ಆ ಸುಡಿಗಾಡಲ್ಲಿ ಕೆಲಸ ಮಾಡುವ ಮಳ್ಳಿ ಅವನ ಫೋನ್ ಇಂದ ಈ ಕುಮಾರಯ್ಯ ಏನೆಲ್ಲ ಅಲ್ಲಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ವಿಡಿಯೋ ಮಾಡಿದ್ದಾನೆ. ಆ ರೀತಿ ಅವನು ರೆಕಾರ್ಡ್ ಮಾಡೋದನ್ನ ಕುಮಾರಯ್ಯ ನೋಡ್ಬಿಟ್ಟಿದ್ದಾನೆ. ಸೊ ಇದರಲ್ಲಿ ಹೆದರ್ಕೊಂಡ ಮಳ್ಳಿ ಏನನ್ನ ಮಾಡಿದಾನೆ ಅಂದ್ರೆ ಅವನಿಗೆ ಅಂತ ಒಂದು ಜಾಗ ಇದ್ದಿರುತ್ತೆ ಗುಡಿಸಲು, ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಇಂದ ಕವಿತಾ ಅವರ ಅಣ್ಣನಿಗೆ ಮೆಸೇಜ್ ಕಳ್ಸಿದ್ದಾನೆ. ಈ ತರ ನೀವು ಹುಡುಕ್ತಾ ಇದ್ದ ವ್ಯಕ್ತಿ ಸುಡಿಗಾಡಿಗೆ ಬಂದ್ಬಿಟ್ಟಿದ್ದಾನೆ, ಬೇಗ ಬನ್ನಿ ಅಂತ ಮೆಸೇಜ್ ಕಳ್ಸಿರ್ತಾನೆ. ಆದ್ರೆ ಸಿಗ್ನಲ್ ಆ ಟೈಮ್ಗೆ ಇಲ್ದೇ ಇರೋದ್ರಿಂದ ಇವನು ಕಳ್ಸಿದ ಮೆಸೇಜ್ ಅವರಿಗೆ ಡೆಲಿವರಿನೇ ಆಗಿರಲ್ಲ. ಆದ್ರೆ ಆ ಜಾಗದಲ್ಲಿ ಅಣ್ಣಂದಿರಿಗೆ ಡೌಟ್ ಬಂದಿದೆ, ಇವನು ಕಳ್ಸಿದ ಮೆಸೇಜ್ ಅವರಿಗೆ ಡೆಲಿವರಿ ಆಗಿಲ್ಲ, ಆದ್ರೂ ಏನು ಇವನು ತುಂಬಾ ಹೊತ್ತಿಂದ ಟೈಪಿಂಗ್ ಅಲ್ಲೇ ಇರ್ತಾ ಇದ್ದಾನಲ್ಲ ಅಂತ ಡೌಟ್ ಅಲ್ಲೇ ಈ ಜಾಗಕ್ಕೆ ಬಂದಿದ್ದಾರೆ. ಆದ್ರೆ ಅವರುಗಳು ಈ ಜಾಗಕ್ಕೆ ಬರೋಕು ಮುಂಚೆನೆ ಕುಮಾರಯ್ಯ ಪೂಜೆನೆಲ್ಲ ಮುಗಿಸ್ಬಿಟ್ಟು ಆ ಮಳ್ಳಿಯನ್ನ ಹೆದರ್ಸೋಣ ಅಂತ ಅವನನ್ನ ಹೊರಗಡೆ ಕರಿಬೇಕಾದ್ರೆ ಆವಾಗ ಮಳ್ಳಿ ಏನನ್ನ ಮಾಡಿದ್ದಾನೆ ಅಂದ್ರೆ ಹಾಗೆ ಅವನ ಫೋನ್ ಅನ್ನ ಗುಡಿಸಲು ಒಳಗಡೆನೆ ತೂದು ಎಸ್ದು ಬಿಟ್ಟು ಹೊರಗಡೆ ಬಂದಿದ್ದಾನೆ. ಆವಾಗ ಕುಮಾರಯ್ಯ ಮಳ್ಳಿಯನ್ನ ಹೆದರ್ಸ್ತಾ ಇರ್ಬೇಕಾದ್ರೇನೆ ಆ ಸಮಯದಲ್ಲಿ ಕರೆಕ್ಟ್ ಆಗಿ ಕವಿತಾಲ್ ಅವರ ಅಣ್ಣಂದಿರು ಬಂದಿರೋದು. ಆಮೇಲೆ ನಡೆದಿದ್ದೆಲ್ಲ ಏನು ಅಂತ ಗೊತ್ತು ಕುಮಾರಯ್ಯನಿಗೆ ಏನಾಯ್ತು ಅಂತ. ಸೊ ಇಷ್ಟು ವಿಷಯಗಳನ್ನು ನಮ್ಮ ಹೀರೋ ಇವಾಗ ಅವನ ಅತ್ತಿಗೆ ಮತ್ತೆ ಅವನ ಫ್ರೆಂಡ್ ಬಲಿಂಜಾಗೆ ಹೇಳ್ಬೇಕಾದ್ರೆ ಅವ್ರುಗಳು ಅದನ್ನ ನಂಬ್ತಾನೆ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಒಳ್ಳೆಯವರು ಈ ಕುಮಾರಯ್ಯ, ನೀನು ಹೇಗೋ ಇದನ್ನೆಲ್ಲ ನಂಬ್ತೀಯ ಅಂತ ಕೇಳ್ಬೇಕಾದ್ರೇನೆ ಆವಾಗ ನಮ್ಮ ಹೀರೋ ಫಸ್ಟ್ ನಾನುವೇ ಇದನ್ನೆಲ್ಲ ನಂಬಲಿಲ್ಲ, ಆದ್ರೆ ನಾನೇ ನನ್ನ ಕಣ್ಣಾರಿ ಒಂದು ವಿಷಯವನ್ನ ನೋಡ್ದೆ ಅಂತ ಹೇಳಿ ನಮ್ಮ ಹೀರೋ ಇವಾಗ ಒಂದು ವಿಷಯವನ್ನ ತೋರಿಸ್ತಾನೆ. ನೋಡಿ ಏನು ಅಂದ್ರೆ ಆ ಸುಡುಗಾಡಲ್ಲಿ ಕೆಲಸ ಮಾಡ್ತಾ ಇದ್ನಲ್ವಾ ಮಳ್ಳಿ, ಅವನ ಗುಡಿಸಲಿಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕಾಗಿ ಹೋಗಿರ್ತಾನೆ ನಮ್ಮ ಹೀರೋ. ಆವಾಗ ಆ ಜಾಗದಲ್ಲಿ ಆ ಮಳ್ಳಿ ಅವನ ಫೋನ್ ಅನ್ನ ಹುಡುಕಿ ಕಂಡಿಡ್ದಿರ್ತಾನೆ. ನಮ್ಮ ಹೀರೋ ಅವನಿಗೆ ಸಿಕ್ಕಿದೆ, ಅದನ್ನ ಒಂದು ಅಂಗಡಿಗೆ ಕೊಟ್ಟು ರಿಪೇರ್ ಮಾಡಿ ಅದನ್ನ ಸರಿ ಮಾಡಿ ಓಪನ್ ಮಾಡಿನೂ ನೋಡಿರ್ತಾರೆ. ಆ ರೀತಿ ಓಪನ್ ಮಾಡಿ ನೋಡ್ಬೇಕಾದ್ರೇನೆ ಆ ಮಳ್ಳಿ ಅವನು ಕುಮಾರಯ್ಯ ಪೂಜೆ ಮಾಡ್ಬೇಕಾದ್ರೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ ಅಲ್ವಾ. ಆ ವಿಡಿಯೋವನ್ನ ನಮ್ಮ ಹೀರೋ ನೋಡಿದ್ದಾರೆ. ಆಮೇಲೆನೆ ಅವರಿಗೆ ಎಲ್ಲ ವಿಷಯವೂ ಅರ್ಥ ಆಗಿದೆ. ಇವಾಗ ಆ ವಿಡಿಯೋವನ್ನ ತೋರಿಸಿದ ತಕ್ಷಣ ಲಕ್ಷ್ಮಿ ಮತ್ತೆ ಬಲಿಂಜ ಇಬ್ಬರುವೆ ಹಾಗೆ ಅಳೋದಕ್ಕೆ ಶುರು ಮಾಡ್ತಾರೆ, ಕಿರ್ಚ್ಕೋತಾರೆ. ನಮ್ಮ ಕುಮಾರಯ್ಯನ ಇವನು ಇಂತಹ ಮನುಷ್ಯನೇ ಇಲ್ವಲ್ಲ ಅಂತ ಹೇಳ್ತಾನೆ ಇರ್ಬೇಕಾದ್ರೇನೆ ಆವಾಗ ನಮ್ಮ ಹೀರೋ ಇನ್ನ ಟ್ವಿಸ್ಟ್ ಮುಗ್ದಿಲ್ಲ, ನಮ್ಮ ಕುಮಾರಯ್ಯ ಏನಕ್ಕಾಗಿ ಇಂತಹ ಒಂದು ವಿಷಯವನ್ನ ಮಾಡ್ಬೇಕು ಅನ್ನೋ ವಿಷಯವನ್ನ ಇವಾಗ ನಮಗೆ ಹೇಳ್ತಾರೆ. ಅದು ಏನು ಅಂದ್ರೆ ಹಾಗೆ 15 ವರ್ಷದ ಹಿಂದೆ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ನಮ್ಮ ಕುಮಾರಯ್ಯನಿಗೂ ಜಂಗಾಗೂ ತಂದೆ
ತಂದೆ ತಾಯಿ ಎಲ್ಲ ಇಲ್ಲ, ಅವರು ಬೆಳೆದಿದ್ದಲ್ಲ ಅವರ ಮಾವನ ಜೊತೆನೆ. ಇವಾಗ ಅವರ ಮಾವನವರನ್ನ ನಮಗೆ ತೋರಿಸ್ತಾರೆ. ಇವರು ಯಾರು ಅಂತ ಗೊತ್ತಾಗ್ತಾ ಇದೆಯಾ? ನಮ್ಮ ಕುಮಾರಯ್ಯನಿಗೆ ಟೈಮ್ ಸರಿ ಇಲ್ಲ ಅಂತ ಜಂಗಾಗೆ ಫೋನ್ ಮಾಡಿ ಹೇಳಿರ್ತಾರೆ ಅಲ್ವಾ? ಆ ಮಾವನವರೇ ಹೇಗಿರ್ತಾ ಇದ್ದಾರೆ ನೋಡಿ. ಅವರು ಆ ಸಮಯದಲ್ಲಿ ಆ ಕಾಲದಲ್ಲಿ ಏನನ್ನ ಮಾಡ್ತಾ ಇದ್ದಿದ್ದಾರೆ ಅಂದ್ರೆ ಮಾಟ ಮಂತ್ರ ಮಾಡೋದ್ರಲ್ಲಿ ಟಾಪ್ ಆಗಿದ್ದಾರೆ. ಸೊ ಆ ಕಾಲದಲ್ಲಿ ಇವರು ಮಧ್ಯರಾತ್ರಿಯಲ್ಲಿ ಪೂಜೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಹೆಲ್ಪ್ಫುಲ್ ಆಗಿದ್ದಾನೆ ಕುಮಾರಯ್ಯ. ಆವಾಗಲೇ ಅವನ ಸ್ಕೂಲ್ ಡೇಸ್ ಅನ್ನ ನಮಗೆ ತೋರಿಸ್ತಾರೆ. ಆ ಸ್ಕೂಲ್ ಡೇಸ್ ಅಲ್ಲಿ ಅವನ ಜೊತೆ ಓದುತ್ತಾ ಇದ್ದ ಹುಡುಗಿನೇ ಇವಾಗ ಸತ್ತೋಗಿರುವ ಕವಿತಾ. ಆ ಸಮಯದಲ್ಲಿ ಕುಮಾರಯ್ಯನು ಕವಿತಾನು ಇಬ್ಬರು ಒಬ್ಬರಿಗೊಬ್ಬರು ಲವ್ ಮಾಡಿದ್ದಾರೆ. ಸೊ ಸ್ಕೂಲ್ ಡೇಸ್ ಅಲ್ಲಿ ಆ ಹುಡುಗಿಯನ್ನ ಸೈಟ್ ಹೊಡ್ಕೊಂಡು ಅವಳ ಹಿಂದೆನೆ ತಿರುಗಾಡ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ಅವಳ ಕೈಯನ್ನ ಹಿಡ್ಕೊಂಡು ಹಾಗೆ ಟೈಮ್ ಕಳೆದಿದ್ದಾನೆ. ಇವ್ರುಗಳೆಲ್ಲವೂ ಚೆನ್ನಾಗಿನೇ ಹೋಗಿದೆ. ಆವತ್ತು ಒಂದು ದಿನ ಆ ಹುಡುಗಿಯನ್ನ ಸೆಪರೇಟ್ ಆಗಿ ಮೀಟ್ ಮಾಡೋಣ ಅಂತ ಕರೆದಿರ್ತಾನೆ. ಆ ಹುಡುಗಿನೂ ಬಂದಿರ್ತಾಳೆ. ಬಂದಿದ್ದ ಜಾಗದಲ್ಲಿ ಏನಾಗಿದೆ ಅಂದ್ರೆ ಈ ಕುಮಾರಯ್ಯ ಕವಿತಾ ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿರ್ತಾನೆ. ಆವಾಗ ಆ ಹುಡುಗಿಯ ಕೂದಲು ಇವನ ಬಟನಲ್ಲಿ ಸಿಗಾಕೋಬಿಟ್ಟಿರುತ್ತೆ. ಅಂತಹ ಸಮಯ ಅಂತ ನೋಡಿ ಆ ಜಾಗಕ್ಕೆ ಕವಿತಾ ಅವರ ತಂದೆ ಬಂದ್ಬಿಟ್ಟಿರ್ತಾರೆ. ಹೀಗೆ ನೋಡಿದ ತಕ್ಷಣ ಇಬ್ಬರು ಏನ್ ಮಾಡ್ತಾ ಇದ್ದೀರಾ ಅಂತ ಅವರ ತಂದೆ ಬಯೋದಕ್ಕೆ ಶುರು ಮಾಡ್ಬೇಕಾದ್ರೆ ಆವಾಗ ಕವಿತಾ ಚಿಕ್ಕ ಹುಡುಗಿ ಭಯದಲ್ಲಿ ಏನನ್ನ ಮಾಡ್ಬಿಡ್ತಾಳೆ ಅಂದ್ರೆ ನನಗೇನು ಗೊತ್ತಿಲ್ಲಪ್ಪ, ಇವನೇ ನನ್ನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದ, ಏನೇನೋ ಮಾತಾಡಿ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಪ್ಪ ಅನ್ನೋ ತರ ಹೇಳ್ಬೇಕಾದ್ರೆ ಕವಿತಾ ಬಂದು ಆ ಊರಲ್ಲಿರುವ ದೊಡ್ಡ ಜಾತಿಯವರ ಮಗಳು, ದೊಡ್ಡ ವಿಐಪಿಯ ಮಗಳು. ಆದ್ರೆ ನಮ್ಮ ಕುಮಾರಯ್ಯ ಆ ರೀತಿ ಇಲ್ಲ. ಆದ್ರಿಂದ ನಮ್ಮ ಕುಮಾರಯ್ಯನ್ಗೆ ಹೊಡೆದಿದ್ದು ಮಾತ್ರವೇ ಅಲ್ಲದೆ ಸ್ಕೂಲಿಗೆ ಹೇಳಿ ಅವನನ್ನು ಓದೋಕ್ಕೂ ಬಿಡದೆ ಇರೋ ರೀತಿ ಮಾಡಿದ್ದಾರೆ. ಇದರಲ್ಲಿ ಸ್ಕೂಲ್ ಒಳಗಡೆನೆ ಹೋಗೋಕೆ ಆಗದೆ ತುಂಬಾನೇ ಕಷ್ಟ ಪಡ್ತಾ ಇದ್ದ ಕುಮಾರಯ್ಯ ಒಂದು ದಿನ ಸ್ಕೂಲ್ ಒಳಗಡೆ ನೋಡ್ತಾನೆ, ನಮ್ಮ ಕುಮಾರಯ್ಯ ಹೊರಗಡೆ ಇಂದಾನೆ. ಆವಾಗ ಕವಿತಾ ಯಾವುದೇ ತರ ಬೇಜಾರು ಇಲ್ಲದೆ ಇವಾಗ ಒಂದು ಹೊಸ ಹುಡುಗನ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾಳೆ. ಇದನ್ನ ನೋಡಿದ ಕುಮಾರಯ್ಯ ತುಂಬಾನೇ ಬೇಜಾರಾಗ್ತಾನೆ. ಅವನ ಸ್ಟಡೀಸು ಹೋಯ್ತು, ಅವನ ಲೈಫ್ ಹೋಯ್ತು, ಜೊತೆಗಿದ್ದ ಲವ್ ಹೋಯ್ತು, ಎಲ್ಲವೂ ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರ್ ಮಾಡಿ ಹತ್ಕೊಂಡು ಒಂದು ಮರದ ಕೆಳಗಡೆ ಮಲಗಿರ್ಬೇಕಾದ್ರೆ ಆ ಜಾಗಕ್ಕೆ ಅವನ ಮಾವನವರು ಬಂದಿದ್ದಾರೆ. ಸ್ಟಡೀಸ್ ಹೋಯ್ತು ಅಂದ್ರೆ ಲೈಫೇ ಹೋಗ್ಬಿಡ್ತಾ? ಹಾಗೆಲ್ಲ ಅನ್ಕೋಬೇಡಪ್ಪ, ಲೈಫಿಗಿಂತ ಜಾಸ್ತಿ ಹೆಚ್ಚಾಗಿರುವ ವಿಷಯಗಳನ್ನೆಲ್ಲ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಈ ಮಾವನವರೇ ಅವರಿಗೆ ಗೊತ್ತಿರೋ ಎಲ್ಲ ಮಾಟ ಮಂತ್ರಿಕ ಶೂನ್ಯ ಇಡೋದು ಎಲ್ಲವನ್ನು ಈ ಕುಮಾರಯ್ಯನಿಗೆ ಹೇಳ್ಕೊಟ್ಟಿದ್ದಾರೆ. ಇಂತಹದೊಂದು ಫ್ಲಾಶ್ ಬ್ಯಾಕ್ ಜೊತೆ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ನಮ್ಮ ಹೀರೋ ಕಥೆಯನ್ನು ಹೇಳ್ತಾ ಇರ್ತಾನೆ. ಬರೀ ಕವಿತಾಳ ಸಾವಿಗೆ ಮಾತ್ರನೇ ನಮ್ಮ ಕುಮಾರಯ್ಯ ಕಾರಣವಾಗಿ ಇರ್ತಾನೆ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು. ಈ ಗ್ರಾಮದಲ್ಲಿ ಸತ್ತೋಗಿದ್ದ ತುಂಬಾ ಜನರ ಸಾವಿಗೆ ಕುಮಾರಯ್ಯ ಕಾರಣವಾಗಿದ್ದಾನೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಸೀನ್ ಅಲ್ಲಿ ಅವನ ಹೆಂಡತಿಯನ್ನು ತಪ್ಪಾಗಿ ನೋಡಿದ ಲಾರಿ ಡ್ರೈವರ್ ಓನರ್, ಆಮೇಲೆ ಊರನ್ನೇ ರೂಲ್ ಮಾಡ್ತಾ ಇದ್ದ ಜಮೀನ್ದಾರ, ಇವರು ಎಲ್ಲರಿಗೂ ಶೂನ್ಯವನ್ನ ಇಟ್ಟು ಅವರುಗಳನ್ನು ಕೊಂದಿದ್ದು ಬೇರೆ ಯಾರು ಇಲ್ಲ, ಕುಮಾರಯ್ಯನೇ. ಸೊ ಈ ಊರೊಳಗಡೆ ಒಬ್ಬ ಒಳ್ಳೆ ಒಂದ್ ರೀತಿ ಆಕ್ಟ್ ಮಾಡ್ಕೊಂಡು ಆಟೋ ಡ್ರೈವರ್ ಆಗಿ ಇದ್ಕೊಂಡು ಶೂನ್ಯಗಳನ್ನ ಮಾಡಿ ತುಂಬಾ ಜನರನ್ನ ಕೊಂದ್ಕೊಂಡೆ. ಅದೇ ಸಮಯದಲ್ಲಿ ಈ ಊರಿಗೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ತೋರಿಸ್ಕೊಂಡೆ ಬದುಕ್ತಾ ಇರ್ಬೇಕಾದ್ರೇನೆ ಆವಾಗ ಒಂದು ದಿನ ಆ ಟೈಮ್ ಬಂದಿದೆ. ಒಂದು ಸೀನ್ ಅಲ್ಲಿ ನೀವು ಚೆನ್ನಾಗಿ ಗಮನಿಸಿ ನೋಡ್ತಿದ್ರೆ ಗೊತ್ತಾಗಿರುತ್ತೆ. ಒಂದು ದಿನ ನಮ್ಮ ಹೀರೋ ಪೊಲೀಸ್ ಕೆಲಸಕ್ಕಾಗಿ ಬಸ್ ಸ್ಟಾಪ್ ಗೆ ಬಂದು ವೇಟ್ ಮಾಡಿರ್ತಾನೆ ಅಲ್ವಾ? ಆವಾಗ ಕುಮಾರಯ್ಯನಿಗೆ ಬಾಡಿಗೆಗೆ ಒಂದು ಹಸ್ಬೆಂಡ್ ಅಂಡ್ ವೈಫ್ ಬಂದು ಆಟೋಗೆ ಹತ್ಕೊಂಡಿರ್ತಾರೆ. ಅವ್ರಗಳನ್ನ ಡ್ರಾಪ್ ಮಾಡೋದಕ್ಕಾಗಿ ಕುಮಾರಯ್ಯನು ಹೋಗಿರ್ತಾನೆ. ಆ ರೀತಿ ಹೋಗ್ಬೇಕಾದ್ರೇನೆ ಕನ್ನಡಿಯಲ್ಲಿ ಹಿಂದೆ ನೋಡಿರ್ತಾನೆ. ಆ ರೀತಿ ಅವನ ಗಾಡಿಗೆ ಹತ್ಕೊಂಡಿದ್ದ ಪ್ರೆಗ್ನೆಂಟ್ ಲೇಡಿ ಬೇರೆ ಯಾರು ಇಲ್ಲ, ಕವಿತಾ. ಚಿಕ್ಕ ವಯಸ್ಸಿನಲ್ಲಿ ಇವನನ್ನ ಏಮಾರಿಸ್ಬಿಟ್ಟು ಹೋಗಿದ್ದ ಕವಿತಾ. ಸೊ ಕವಿತಾಳನ್ನ ನೋಡಿದಾನೆ, ರೆಕಗ್ನೈಸ್ ಮಾಡಿದ್ದಾನೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಕವಿತಾ ಇವನಿಗೆ ಕೊಟ್ಟಿದ್ದ ನೋವು ಅವನಿಗೆ ಮತ್ತೆ ಫ್ಲಾಶ್ ಆಗಿದೆ. ಮಾಡಿದೆಲ್ಲ ಮಾಡ್ಬಿಟ್ಟು ಎಷ್ಟು ಖುಷಿಯಾಗಿರ್ತಾ ಇದ್ದಾಳೆ ಅಂತ ನೋಡಿದಾನೆ. ಸೊ ಆ ಜಾಗದಲ್ಲಿ ಅವಳನ್ನ ಏನಾದ್ರೂ ಮಾಡ್ಬೇಕು ಅಂತ ಡಿಸೈನ್ ಮಾಡಿದ್ದಾನೆ ಕುಮಾರಯ್ಯ. ಅದಕ್ಕಾಗಿ ಅವನೇನು ತುಂಬಾ ಕಷ್ಟ ಪಡ್ಲಿಲ್ಲ. ಅವಳ ಕಾಲಿನ ಮಣ್ಣು ಅವನಿಗೆ ಈಸಿಯಾಗಿ ಸಿಕ್ಕಿದೆ. ಅವಳು ಹಾಕೊಂಡಿದ್ದ ಸೀರೆಯಿಂದ ಒಂದು ಚಿಕ್ಕ ಬಿಟ್ಟು ಅವನ ಆಟೋದಲ್ಲಿ ಸಿಗಾಕೊಂಡು ಅರ್ಧೋಗಿದೆ. ಸರಿ, ಈ ಕೂದಲು ಎಲ್ಲಿಂದ ಸಿಕ್ಕಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ಒಂದು ಸೀನ್ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕವಿತಾನು ಅವನು ಕ್ಲೋಸ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗಿಯ ಕೂದಲು ಇವನ ಶರ್ಟ್ ಬಟನ್ ಅಲ್ಲಿ ಸಿಗಾಕೊಂಡಿರುತ್ತೆ ಅಲ್ವಾ? ಆ ಕೂದಲನ್ನ ಇನ್ನವೇ ಮಡಗಿದ್ದಾನೆ ಇವನು. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಅವನು ಎಂತಹ ಸೈಕೋ ಅಂತ. ಸೊ ಹೀಗೆ ಇವನಿಗೆ ಬೇಕಾಗಿರುವ ಎಲ್ಲ ವಿಷಯವನ್ನು ಸಿಗ್ಬೇಕಾದ್ರೆ ಆ ರೇಣುಕಾ ಅವತಾರ ಶೂನ್ಯವನ್ನ ಆ ಕವಿತಾ ಹುಡುಗಿ ಮೇಲೆ ಪ್ರಯೋಗ ಮಾಡಿದ್ದಾನೆ. ಸೊ ಇದೇನೇ ಈ ಇಡೀ ಕಥೆಯಲ್ಲಿ ನಡೆದಿರೋದು ಅಂತ ನಮ್ಮ ಹೀರೋ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದನ್ನ ಕೇಳಿದ ಲಕ್ಷ್ಮಿ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಯಾಕೆ ನಮ್ಮ ಕೈಯಲ್ಲೂ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ಅವನು ತುಂಬಾ ಒಳ್ಳೆಯವನು ಅಂತ ನಾವು ಅನ್ಕೊಂಡಿದ್ವಿ. ಅವನು ಸಾಯ್ಬೇಕಾದ್ರೂ ಕೂಡ ತುಂಬಾನೇ ಫೀಲ್ ಮಾಡಿದ್ವಿ ನಾವು. ಆದ್ರೆ ಕೊನೆಗೆ ಇವನು ಇಂತಹ ಖತರ್ನಾಕ್ ಆಗಿ ಇರ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸರಿ, ಪರವಾಗಿಲ್ಲ, ಅವನಿಗೆ ಅದ ಶಿಕ್ಷೆ ಅವನಿಗೆ ಸಿಕ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದ್ದಾನೆ ಅಂತ ಇವ್ರುಗಳು ಮತ್ತೆ ಮೂವಿ ನೋಡ್ತಾ ಇರುವ ನಾವು ಎಲ್ಲರೂ ಕಾಮ್ ಡೌನ್ ಆಗ್ಬೇಕಾದ್ರೆ ಇರಿ ಏನಕ್ಕೆ ಟೆನ್ಷನ್ ಆಗ್ತಾ ಇದ್ದೀರಾ, ಏನಕ್ಕೆ ಅರ್ಜೆಂಟ್ ಪಡ್ತಾ ಇದ್ದೀರಾ, ಇನ್ನ ಕತೆ ಮುಗ್ದಿಲ್ಲ ಅಂತ ಕೊಡ್ತಾನೆ. ನೋಡಿ ಫೈನಲ್ ಟ್ವಿಸ್ಟ್, ನಮ್ಮ ಹೀರೋ ಇಷ್ಟು ಇನ್ವೆಸ್ಟಿಗೇಟ್ ಮಾಡಿದ ನಮ್ಮ ಹೀರೋ ಆ ಕ್ರೈಮ್ ನಡೆದಿದ್ದ ಸ್ಪಾಟಿಗೆ ಹೋಗಿ ಚೆಕ್ ಮಾಡದೆ ಇದ್ದಿರ್ತಾನ. ಆ ರೀತಿ ಇನ್ವೆಸ್ಟಿಗೇಟ್ ಮಾಡಿ ಆ ಜಾಗದಲ್ಲಿ ಸಿಕ್ಕಿದ ಒಂದು ಹಳ್ಳನ್ನ ತಗೊಂಡು ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಅನ್ನ ಮಾಡಿರ್ತಾನೆ. ಆದ್ರೆ ಆ ಜಾಗದಲ್ಲಿ ಒಂದು ದೊಡ್ಡ ಶಾಕಿಂಗ್ ಆದ ವಿಷಯ ಇವನಿಗೆ ಗೊತ್ತಾಗ್ಲಿಕ್ಕೆ ಬಂದಿದೆ. ಅದು ಕುಮಾರಯ್ಯನವನ DNA ಇಲ್ಲ, ಅಲ್ಲಿ
ಇದ್ದಿದ್ದು ಆ ಸುಡಿಗಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಲ್ಲಿ ಅವನ DNA. ಅಂದ್ರೆ ಆ ಜಾಗದಲ್ಲಿ ಸತ್ತೋಗಿ ಬುರುಡೆ ತಲೆಯಾಗಿ ಇದ್ದಿದ್ದ ಸ್ಕೆಲಿಟಾನ್ ಬೇರೆ ಯಾರದು ಅಲ್ಲ, ಮಲ್ಲಿ ಅವನು ಸುಡಿಗಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಲ್ಲಿ ಅವನದ್ದು. ಹಾಗೆ ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಅದು ಏನು ಅಂದ್ರೆ ಆ ಅಣ್ಣಂದಿರು ಸೇರ್ಕೊಂಡು ಪೆಟ್ರೋಲ್ ಅನ್ನ ಕುಮಾರಯ್ಯನ ಮೇಲೆ ಸುರಿಬೇಕಾದ್ರೆ ಸ್ವಲ್ಪ ಪೆಟ್ರೋಲ್ ಈ ಮಲ್ಲಿ ಮೇಲೇನು ಚೆಲ್ಲಿರುತ್ತೆ. ಆ ಜಗಳದಲ್ಲಿ ಈ ಕುಮಾರಯ್ಯ ಒಂದು ಕಡೆ ಈ ಅಣ್ಣನನ್ನು, ಇನ್ನೊಂದು ಕಡೆ ಈ ಮಲ್ಲಿಯನ್ನು ತಳ್ಳಿ ಬಿಡ್ಬೇಕಾದ್ರೆ ಅಲ್ಲಿ ಮಲ್ಲಿ ಮೇಲೆ ಬೆಂಕಿ ಹಿಡ್ಕೊಬಿಟ್ಟಿದೆ. ಸೊ ಅಲ್ಲಿ ಸತ್ತೋಗಿದ್ದು ಬೇರೆ ಯಾರು ಇಲ್ಲ, ಮಲ್ಲಿ. ಕುಮಾರಯ್ಯ ಆ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ದೊಡ್ಡಣ್ಣ ಕೆಳಗಡೆ ಬಿದ್ದವನ ಮೇಲೆದ್ದು ನೋಡ್ಬೇಕಾದ್ರೆ ಅಲ್ಲಿ ಒಂದು ರೂಪಕ್ಕೆ ಬೆಂಕಿ ಕತ್ಸಿ ಉರಿತಾ ಇದ್ದಿದೆ. ಸೊ ಅದೇನೆ ಕುಮಾರಯ್ಯನಾಗಿ ಇರ್ಬೇಕು ಅಂತ ಅದಕ್ಕೆ ಹೊಡೆದು ಬೆಂಕಿಗೆ ಹಾಕಿ ಅವನನ್ನ ಆ ಜಾಗದಲ್ಲೇ ಮಲ್ಲಿಯನ್ನ ಕೊಂದು ಬಿಟ್ಟಿದ್ದಾರೆ. ಹಾಗಾದ್ರೆ ಕುಮಾರಯ್ಯ ಏನಾದ ಅಂತ ಕ್ವಶನ್ ರೈಸ್ ಆಗ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಗ್ರಾಮವನ್ನ ಬಿಟ್ಟು ತುಂಬಾ ದೂರದಲ್ಲಿ ಕೇರಳದಲ್ಲಿ ಒಂದು ಜಾಗದಲ್ಲಿ ಅಲ್ಲಿರುವ ಒಂದು ಹೋಟೆಲ್ ಅಲ್ಲಿ ಶೇವ್ ಎಲ್ಲ ಮಾಡ್ಕೊಂಡು ನೀಟಾಗಿರುವ ಕುಮಾರಯ್ಯನನ್ನ ನಮಗೆ ತೋರಿಸ್ತಾರೆ. ಇದೇನಿ ಎಷ್ಟು ದೊಡ್ಡ ಟ್ವಿಸ್ಟ್ ಅಲ್ವಾ, ಶಾಕ್ ಆಗಿ ಬಿಡ್ತೀವಿ. ಆದ್ರೆ ಇದು ಸಾಕಾಗಲ್ಲ ಅಂತ ಇನ್ನ ದೊಡ್ಡ ಒಂದು ಟ್ವಿಸ್ಟ್ ಅನ್ನ ಪಕ್ಕದಲ್ಲೇ ಕೂರ್ಸಿದಾನೆ ಅವನು. ಏನು ಅಂತ ನೋಡಿದ್ರೆ ಆ ಕುಮಾರಯ್ಯನ ಪಕ್ಕದಲ್ಲಿ ಕೂತಿರೋದು ಬೇರೆ ಯಾರು ಇಲ್ಲ, ಕವಿತಾ. ಆ ಹುಡುಗಿ ಇನ್ನ ಸತ್ತಿಲ್ಲ, ಜೀವಂತವಾಗಿ ಇರ್ತಾ ಇದ್ದಾಳೆ. ಲೋ ಏನ್ರೋ ಮಾಡಿಟ್ಟಿದ್ದೀರಾ ಅಂತ ನಾವೇ ತಲೆ ಚಚ್ಕೋಬೇಕು. ಕನ್ಫ್ಯೂಸ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ ಈ ಮೂವಿಯ ಡೈರೆಕ್ಟರ್ ಇಲ್ಲಿಗೇನೆ ಈ ಮೂವಿಯನ್ನ ಮುಗಿಸ್ತಾರೆ. ಅಷ್ಟೇ, ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿವಲ್ವಾ ನಾವು, ಹಾಗೇನೆ ಇರ್ತಾ ಇತ್ತು ನನಗೆ. ಆಕ್ಚುಲಿ ನಿಮಗೆ ಗೊತ್ತಿರೋದನ್ನ ನೀವೇ ಗೆಸ್ ಮಾಡಿ. ನನ್ನ ಗೆಸ್ಸಿಂಗ್ ಏನು ಅಂತ ಹೇಳ್ತೀನಿ. ಇವನಿಗೆ ಶೂನ್ಯ ಮಾಡೋದು ಚೆನ್ನಾಗಿ ಗೊತ್ತಿದೆಯಲ್ವಾ, ಆದ್ರಿಂದ ಕವಿತಾಳಿಗೆ ಶೂನ್ಯ ಮಾಡಿ ಅವಳನ್ನ ಸಾಯಿಸದೆ ಅವನ ಕೈಗೆ ವಶಪಡಿಸಿಕೊಂಡಿದ್ದಾನೆ. ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿನ ಲವ್ ಅವಳಿಗೇನೆ ಗೊತ್ತಿಲ್ಲದೆ ಅವಳನ್ನ ವಶಪಡಿಸಿಕೊಂಡು ಈ ಕೇರಳ ಗ್ರಾಮಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಅನ್ಸುತ್ತೆ. ಪಕ್ಕವಾದ ಪ್ಲಾನ್ ಅನ್ಸುತ್ತೆ. ಆ ಪ್ಲಾನ್ ಅನ್ನೇ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಮಗೆ ತೋರಿಸ್ತಾರೆ. ಸೊ ಈ ಮೂವಿಯ ಸೆಕೆಂಡ್ ಪಾರ್ಟಿಗಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಇವಾಗ ವೇಟಿಂಗ್ ಅನ್ನ ನಿಮಗೂ ಕೊಟ್ಬಿಟ್ಟಿದ್ದೀನಿ, ನೀವು ವೇಟ್ ಮಾಡ್ತಾ ಇರಿ. ಸೊ ಹೇಗಿತ್ತು ಈ ಮೂವಿಯ ಕ್ಲೈಮ್ಯಾಕ್ಸ್ ಹೇಗಿತ್ತು? ಸೊ ಎಲ್ಲವನ್ನೂ ಮರೆಯದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಮಾಡುವ ಕಮೆಂಟ್ ಇಂದ ನೆಕ್ಸ್ಟ್ ಈ ಮೂವಿಯ ಸೆಕೆಂಡ್ ಪಾರ್ಟ್ ಬಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡೋದಕ್ಕೆ. ಈ ಮೂವಿ ಖಂಡಿತ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಸುತ್ತೆ, ಶಾಕ್ ಆಗೋಗಿರ್ತೀರಾ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನಿಲ್ಲ. ನಿಮ್ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಮೂವೀಸ್ ಅನ್ನ ಹಾಕ್ತಾ ಇದ್ದಾರೆ, ಸೂಪರ್ ಆಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.